YouTube. Om Gam Ganapati Namaha. Om Namami Dhanvantari Adi Devam Surasurair Vandita Pada Padmam Loke Jara Rukbaya Mrityunasham Dataramisham Vidaushadinam Mrityunjayaya Rudraya Neelakantaya Shambhave Amruteshaya Sarvaya Mahadevaya Te Namaha. Bowing my salutation to Lord Dhanvantari and Nadi Guru Shiva. Pranams to Nadi Guru Sanjay ji, who has taught lovingly the basics, the Sahaja and Sarala Nadi Pariksha. And welcome to all the participants who have joined the Nadi Guru Mahayagya. Nadi Guru Mahayagya Kannada ಕಾರ್ಯಕ್ರಮಕ್ಕೆ ನಾಡಿ ಜ್ಞಾನದ ಆಸಕ್ತರೆಲ್ಲರಿಗೂ ಸ್ವಾಗತ. ನಾಡಿ ಗುರು ಸಂಜಯ್ ಜಿ ಆಚಾರ್ಯ ಅವರು ಸಹಜ ಸರಳ ನಾಡಿ ಪರೀಕ್ಷೆಯನ್ನು ಎಲ್ಲರಿಗೂ ಹೇಳಿಕೊಡುತ್ತಿದ್ದಾರೆ. ಅವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾಡಿ ಪಲ್ಸ್ ಡಯಾಗ್ನೋಸ್ಟಿಕ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಮುಂಬೈ ಅವರ ಪ್ರಾಯೋಜಕತ್ವದಲ್ಲಿ ಈ ಮಹಾಯಜ್ಞ ಕಾರ್ಯಕ್ರಮವು ನಡೆಯುತ್ತಿದೆ. ಇದು ನಿನ್ನೆಯಿಂದ ಪ್ರಾರಂಭವಾಗಿ ನಿನ್ನೆ 3 ಕಾರ್ಯಕ್ರಮ ಆಗಿದೆ, ಇವತ್ತು 3 ಕಾರ್ಯಕ್ರಮ ಆಗಿದೆ. ಇನ್ನು 2 ದಿನಗಳವರೆಗೆ ಇದು ನಡೆಯುತ್ತದೆ. ಕನ್ನಡ ಮಹಾಯಜ್ಞ ಕಾರ್ಯಕ್ರಮವನ್ನು ನಮ್ಮ ಸಂಜಯ್ ಜಿ ಅವರ ಮಾರ್ಗದರ್ಶನದಲ್ಲಿ ನಾನು ಸಹಾಯಕವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇನೆ. ನಾಡಿ ಪರೀಕ್ಷಾ ಕಾರ್ಯಾಗಾರವು ತುಂಬಾ ಮಹತ್ವದ್ದಾಗಿದೆ. ಈ ನಾಡಿ ಪರೀಕ್ಷೆಯಲ್ಲಿ ಹಲವು ವಿಧಗಳಿದೆ. ಅದರಲ್ಲಿ ಸರಳ ಹಾಗೂ ಸಹಜವಾದ ನಾಡಿ ಪರೀಕ್ಷೆಯ ಕಾರ್ಯಾಗಾರವನ್ನು ನಮ್ಮ ನಾಡಿ ಗುರು ಆಚಾರ್ಯ ಸಂಜಯ್ ಜಿ ನಡೆಸಿಕೊಟ್ಟಿದ್ದಾರೆ. ಅವರ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ತಲುಪಿಸಬೇಕೆಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಯಾವ ತರ ಸಹಜ ಹಾಗೂ ಸರಳವಾದ ನಾಡಿ ಪರೀಕ್ಷೆಯನ್ನು ಮಾಡಬಹುದು ಎಂದು ತಿಳಿಸಿಕೊಡಲಾಗುತ್ತದೆ. ಪರಿಚಯ ಮಾಡುವ ಈಗ ಸಂಜಯ್ ಜಿ ಅವರ ಬಗ್ಗೆ. ಅವರು ಪುಣೆ ವಿಶ್ವವಿದ್ಯಾಲಯದಿಂದ ಆಯುರ್ವೇದ ಪದವಿಯನ್ನು ಪಡೆದಿದ್ದಾರೆ. ಜಾಮ್ನಗರ್ ITRA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. 2ರಲ್ಲೂ ಅವರಿಗೆ ಚಿನ್ನದ ಪದಕ ಬಂದಿದೆ. ಅವರು ವಿಜೇತರಾಗಿದ್ದಾರೆ. PhD ವಿಷಯವಾಗಿ ಆಯುರ್ವೇದ ರೋಗ ನಿರ್ಣಯದಲ್ಲಿ ಬುದ್ಧಿಮತ್ತತೆಯ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಳಕೆ ಎಂಬುದರ ಬಗ್ಗೆ ಅವರ ವಿಷಯವಾಗಿತ್ತು. ಔರಂಗಾಬಾದ್ ಆಯುರ್ವೇದ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದರು. ಹಾಲೆಂಡ್ ಯುರೋಪಿಯನ್ ಸಂಶೋಧನಾ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಸಲಹೆಗಾರರಾಗಿ ಕೆಲಸ ಮಾಡಿದ್ದರು. ಪ್ರಸ್ತುತ ಅವರು IIT ಮುಂಬೈ ಸಂಶೋಧನಾ ಮಾರ್ಗದರ್ಶಕರಾಗಿದ್ದಾರೆ. ಶಾರ್ಕ್ ಟ್ಯಾಂಕ್ ಅಲ್ಲಿ ತುಂಬಾ ಕೇಳಿದ ಒಂದು ಆಯುರ್ವಿದಮ್ ಎಂಬ ಆ್ಯಪಿನ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲರೂ ನೋಡಿರಬಹುದು. ಆ ಆಯುರ್ವಿದಮ್ ಆ್ಯಪಿನ ಸಂಶೋಧನಾ ಸಂಯೋಜಕರಾಗಿ ನಮ್ಮ ಸಂಜಯ್ ಜಿ ಅವರು ಇದ್ದಾರೆ. 1993ರಿಂದ ನಾಡಿ ಪರೀಕ್ಷೆಯನ್ನ 65,000ಕ್ಕಿಂತ ಹೆಚ್ಚು ವೈದ್ಯರಿಗೆ ತರಬೇತಿಯನ್ನು ನೀಡಿದ್ದಾರೆ ಪ್ರಪಂಚದಾದ್ಯಂತ, ಹಾಗೂ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಹೀಗೆ ನಮ್ಮ ನಾಡಿ ಗುರು ಸಂಜಯ್ ಜಿ ಅವರ ಈ ಸರಳ ನಾಡಿ ಪರೀಕ್ಷೆಯ ವಿಧಾನವನ್ನು ನಾವೆಲ್ಲರೂ ಕಲಿತು ಕ್ಲಿನಿಕಲ್ಲಿ ಉಪಯೋಗಿಸಬೇಕೆಂದು ಅವರ ಉದ್ದೇಶ. ಅದಕ್ಕಾಗಿ ಹಗಲು ಇರಳು ಎನ್ನದೆ ಬೇರೆ ಬೇರೆ ಕಾಲೇಜಿಗೆ ಹೋಗಿ ಆನ್ಲೈನ್ನಲ್ಲಿ ಹಾಗೂ ಪುಸ್ತಕದ ಮೂಲಕ ತುಂಬಾ ಪ್ರಚಾರ ಮಾಡುತ್ತಿದ್ದಾರೆ. ನಾವು ವಿದ್ಯಾರ್ಥಿಗಳಾಗಿ ಅವರು ಆ ಭಾಷೆಯಲ್ಲಿ ನಾಡಿ ಪರೀಕ್ಷೆಯನ್ನು
ಪ್ರಸರಿಸಬೇಕೆಂದು ಹೇಳಿದಾಗ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಇದರಲ್ಲಿ ಕನ್ನಡಕ್ಕಾಗಿ ನನ್ನನ್ನು ಅವರು ಆಯ್ಕೆ ಮಾಡಿದರು. ಅದು ನನ್ನ ಸೌಭಾಗ್ಯ. ಅವರ ಮಾರ್ಗದರ್ಶನದಲ್ಲಿ ನಾನು ನನಗೆ ಗೊತ್ತಿದ್ದ ಮಟ್ಟಿಗೆ ಕನ್ನಡದಲ್ಲಿ ಅನುವಾದಿಸಿ ನಿಮಗೆ ಹೇಳ ಬಯಸುತ್ತೇನೆ. ಸ್ವಲ್ಪ ತಪ್ಪಿದ್ದಲ್ಲಿ ಕ್ಷಮಿಸಬೇಕೆಂದು ವಿನಂತಿ. ಸರ್, ಓವರ್ ಟು ಯು ಸರ್. Thank you, Nadi Guru Sairam ji. Sairam ji he has spoken a lot of words for me, but he has tried to avoid to speak anything about himself, except one fact that he has translated the book, my book, in Kannada. I would like to add that he is one of those few Nadi Gurus and Nadi Vaidyas in India who have been trained by multiple teachers and having extraordinary knowledge of understanding and reading pulse, thereby diagnosing the patient. Thank you, Sairam ji, for accepting my invitation to be here with me on this Kannada episode of Nadi Mahayagya, a mega project we have planned for communicating the Vaidya Varga Nadi Pariksha in their colloquial local language. We are now doing it in 13 languages. Today, since yesterday, this is the 7th language we have been communicating in. So let us begin with the concept and understanding of Nadi Pariksha. ನಾವು ಈಗ ನಾಡಿ ಪರೀಕ್ಷೆಯ ಬಗ್ಗೆ, ನಾಡಿ ಪರೀಕ್ಷೆಯ ಮಾಹಿತಿಯನ್ನ ಹಂಚಿಕೊಳ್ಳುವ ಅಂತ ಸಂಜಯ್ ಹೇಳ್ತಿದ್ದಾರೆ. Nadi Pariksha, as contrary to common myth that Ayurveda started getting understanding of Nadi Pariksha in 11th century after the Sharangara, it's a absolute myth. ವಾಡಿಕೆ ಪ್ರಕಾರ ನಾಡಿ ಪರೀಕ್ಷೆಯು 11ನೇ ಶತಮಾನದಲ್ಲಿ ಶಾರಂಗಧರ ಸಂಹಿತೆಯಿಂದ ಶುರುವಾಗಿದೆ ಎಂದು ವಾಡಿಕೆಯಲ್ಲಿದೆ, ಆದರೆ ಅದು ತಪ್ಪು. Actually, understanding of Nadi Pariksha started from the Rigveda itself. ನಾಡಿ ಪರೀಕ್ಷೆಯ ಋಗ್ವೇದದಿಂದ ಅದರ ಪ್ರಚಾರ ಶುರುವಾಗಿದೆ. It has been mentioned in Rigveda, Ya Dhammate Sa Nadihi. ಋಗ್ವೇದದಲ್ಲಿ ಯಾ ಧಮ್ಯತೆ ಸಾ ನಾಡಿಹಿ ಎಂದು ಉಲ್ಲೇಖ ಇದೆ. So, and thereafter, it was also mentioned in Roman and Greek medicines almost 10,000 years ago that he is not pulsating, he is dead. 10,000 ವರ್ಷದ ಹಿಂದೆಯೇ ರೋಮನ್ ಮತ್ತು ಗ್ರೀಕರಲ್ಲಿ ಆ ಚಿಕಿತ್ಸಾ ವಿಧಾನದಲ್ಲಿ ಅಲ್ಲೂ ಕೂಡ ಸ್ಪಂದನೆ ಇಲ್ಲದ ವ್ಯಕ್ತಿಯಲ್ಲಿ ಜೀವವಿರುವುದಿಲ್ಲ ಎಂದು ಉಲ್ಲೇಖ ಇದೆ. Same thing is echoed in Charak Sahita, where in Indriya 3rd chapter we find that Spandananam cha aspandanam para suriti vidyat, where there should be pulsation. If the absence of pulsation is a sign of death. ಸ್ಪಂದನವಿಲ್ಲದೆ ಇರುವುದು ಸತ್ತಂತೆ ಎಂದು ಚರಕ ಸಂಹಿತೆಯ ಇಂದ್ರಿಯ ಸ್ಥಾನದಲ್ಲಿ ಉಲ್ಲೇಖವಾಗಿದೆ. In the next line, Charaka says that yasya manyagate spandananam cha aspandanam para suriti vidyat, that on the lateral side of the neck, if you don't find pulsation, it's a sign of death. And even today, we who declare death examine the same spot, the carotid on the lateral side of the neck. ಕುತ್ತಿಗೆಯ ವಾಮಪಾರ್ಶ್ವದಲ್ಲಿ ನಮ್ಮ ಕ್ಯಾರೋಟಿಡ್ ಆರ್ಟರಿ ಇದೆ, ಅಲ್ಲಿ ಸ್ಪಂದನೆ ಕಾಣುತ್ತದೆ ಎಂದು ಚರಕ ಸಂಹಿತ ಉಲ್ಲೇಖ ಇದೆ. Charak Sahita has lot many information
about and the principles of pulse diagnosis mentioned at Charak Sutrasthan 30th chapter, Charak Indriyasthan 3rd chapter, Charak Siddhisthan 9th chapter. If you all keep them together and read, you will find that it has the all basic information, the basic instruction about pulse diagnosis. ನಾಡಿ ಪರೀಕ್ಷೆಯ ಬಗ್ಗೆ ತುಂಬಾ ಮಾಹಿತಿಯನ್ನು ಚರಕ ಸಂಹಿತ ಇಂದ್ರಿಯ ಸ್ಥಾನದ 3ನೇ ಚಾಪ್ಟರ್ ಅಲ್ಲಿ ಇಂದ್ರಿಯ ಮತ್ತೆ ಚರಕ ಸೂತ್ರ ಸ್ಥಾನದ 30ನೇ ಅಧ್ಯಾಯದಲ್ಲಿ ಸಿದ್ಧಿಸ್ಥಾನದ 9ನೇ ಅಧ್ಯಾಯದಲ್ಲಿ ನಮಗೆ ಬೇಕಾದ ನಾಡಿ ಪರೀಕ್ಷೆಗೆ ಉಪಯುಕ್ತವಾದ ಮತ್ತೆ ಉಪಯೋಗಿಸುವಂತ ಮಾಹಿತಿ ಇದೆ. In the year 131 after Christ AD, so before the Sushruta Samhita, there was an author in Greek medicine called Galen, who wrote 18 books. 9 out of them were about pulse reading, pulse diagnosis, and it was so standard that it was valid till 17th century. 17ನೇ ಶತಮಾನದವರೆಗೆ ಗ್ಯಾಲನ್ ಎಂಬಾತ ನಾಡಿ ಪರೀಕ್ಷೆಯ ಬಗ್ಗೆ ಬರೆದಿದ್ದ. ಅವನು 19 ಪುಸ್ತಕಗಳನ್ನು ಬರೆದಿದ್ದ. ಅದರಲ್ಲಿ 9 ನಾಡಿ ಪರೀಕ್ಷೆ ಬಗ್ಗೆ ಉಲ್ಲೇಖ ಇದೆ. It was Chinese medicine, Egyptian medicine, Mohammedan medicine. Even the folklore has pulse reading as a basic diagnostic tool. ಚೈನಾ ಚಿಕಿತ್ಸಾ ಕ್ರಮ, ಈಜಿಪ್ಷಿಯನ್ ಚಿಕಿತ್ಸಾ ಕ್ರಮ, ಮೊಹಮ್ಮದಿಯನ್ ಚಿಕಿತ್ಸಾ ಕ್ರಮ ಹಾಗೂ ನಾಟಿ ವೈದ್ಯರ ಚಿಕಿತ್ಸಾ ಕ್ರಮದಲ್ಲಿ ಎಲ್ಲದರಲ್ಲೂ ನಾಡಿ ಪರೀಕ್ಷೆಯನ್ನು ಬಳಸಲಾಗುತ್ತದೆ. In India, we have 4 main streams of Nadi Pariksha: Shiva Nadi, Nandi Nadi, Sankhya Nadi, and Agastya Nadi. ಭಾರತದಲ್ಲಿ 4 ಪಂಥಗಳಿವೆ ನಾಡಿ ಪರೀಕ್ಷೆಯ ಮಾಹಿತಿ ಕೊಡುವುದು. ಅದು ಶಿವನಾಡಿ, ನಂದಿ ನಾಡಿ, ಅಗಸ್ತ್ಯ ನಾಡಿ ಮತ್ತು ಸಾಂಖ್ಯ ನಾಡಿ. Out of other than this, there are almost 15 to 20 variants are prevalent in India. 15ರಿಂದ 20 ತರಹದ ವ್ಯತ್ಯಾಸವುಳ್ಳ ನಾಡಿ ಪರೀಕ್ಷೆಯ ವಿಧಾನವು ಭಾರತದಲ್ಲಿ ಇದೆ. What is Sahaj Saral Nadi Pariksha is the extension or elaboration of Sankhya Nadi and the stream by Brahaspati Dev Triguna. One of his disciples taught me in 2 hours, which I have elaborated and made it a modulated program and kept in front of you as Sahaj Saral Nadi Pariksha. ಸಾಂಖ್ಯ ನಾಡಿಯ ಮುಂದುವರಿದ ಪ್ರಕಾರ ಮತ್ತು ಬೃಹಸ್ಪತಿ ದೇವ್ ತ್ರಿಗುಣ ಅವರು ನಾಡಿಯ ದೊಡ್ಡ ನಾಡಿಗುರು. ಅವರು ಇಬ್ಬರ ನಾಡಿಯ ಬಗ್ಗೆ ವಿಷಯವನ್ನು ಒಟ್ಟುಗೂಡಿಸಿ ಸರಳ ಸಹಜ ನಾಡಿ ಪರೀಕ್ಷೆಯನ್ನು ಸಂಜಯಜಿಯವರು ಪ್ರತಿಪಾದಿಸುತ್ತಿದ್ದಾರೆ. It is not mine, it is from the stream which is going on through India. ಸಂಜಯರು ಹೇಳೋದು ಅವರದಲ್ಲ, ಅದು ಅವರು ಭಾರತದಲ್ಲಿರುವ ಪರಂಪರಾಗತ ವೈದ್ಯ ಪದ್ಧತಿಯನ್ನು ಮುಂದುವರಿಸುತ್ತಿದ್ದಾರೆ. What I have contributed is making it easier. ಸಂಜಯಜಿಯವರು ಅದನ್ನು ಸರಳೀಕರಿಸಿದ್ದಾರೆ. In 17th century onward, because of advent of certain diagnostic tools like stethoscope, X-ray, CT scan, ultrasonography, MRI, etc., slowly the science of Nadi Pariksha got extinct. 17ನೇ ಶತಮಾನದ ನಂತರ ಕೆಲವು ಸಾಧನಗಳು ಸ್ಟೆಥೋಸ್ಕೋಪ್, MRI, CT ಸ್ಕ್ಯಾನ್ ಬಂದ ನಂತರ ನಾಡಿ ಪರೀಕ್ಷೆಯ ಪ್ರಯೋಗವು ಕಮ್ಮಿ ಆಗುತ್ತಾ ಬಂತು. Got even out of the syllabus of Ayurveda too. ಆಯುರ್ವೇದದ ಪಠ್ಯಕ್ರಮದಿಂದ ಹೊರಗೆ ಬಂದು ಬಿಟ್ಟಿತು ನಾಡಿ ಪರೀಕ್ಷೆ ಎಂಬುದು.
And slowly, the art and science of physician went into hands of nurses. ನರ್ಸ್ಗಳ ಕೈಗೆ ಚಿಕಿತ್ಸಾ ಕ್ರಮ ಹಾಗೂ ಚಿಕಿತ್ಸಾ ವಿಧಾನವು ಟ್ರಾನ್ಸ್ಫರ್ ಆಗಿದೆ. This has deteriorated the entire story of Nadi Pariksha. ಇದರಿಂದ ನಾಡಿ ಪರೀಕ್ಷೆಯ ವಿಷಯವು ಅವನತಿಯಾಯಿತು. But the very nature of Nadi Pariksha, that is the personalized, predictive and perfect understanding about pathology, has kept it alive, and with another advent of technology, it is getting revived too. ವ್ಯಕ್ತಿಗತವಾದ ಭವಿಷ್ಯ ಸೂಚಕವಾದ ಒಂದು ವಿಷಯದಿಂದ ನಾಡಿ ಪರೀಕ್ಷೆಯು ಈಗವೂ ಪ್ರಸ್ತುತದಲ್ಲಿದೆ. ಈಗ ಹೊಸ ಪರಿಕರಗಳು ಟೆಕ್ನಾಲಜಿ ಬಂದ ಕಾರಣ ನಾಡಿ ಪರೀಕ್ಷೆಯು ಇನ್ನೂ ತುಂಬಾ ಉತ್ತಮವಾಗಿ ಪ್ರಸರಿಸುತ್ತಿದೆ. We will talk about the recent advances in Nadi Pariksha with the technology at the latter part of the lecture today. May I take this opportunity to request Nadi Guru Sairam ji to explain all of us the process of Nadi Pariksha in Kannada. ಸಂಜಯ್ ಜಿಯವರು ಹೇಳುವುದೇನೆಂದರೆ, ಈಗ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಸಹಜ ಸರಳ ನಾಡಿ ಪರೀಕ್ಷೆಯ ಮಾಹಿತಿಯನ್ನು ನನಗೆ ಕೊಡಲು ಹೇಳಿದ್ದಾರೆ, ಬೇಸಿಕ್ಸ್ ಮಾಹಿತಿಯನ್ನ. ಅದಾದ ನಂತರ ಅವರು ಅದರ ಬಗ್ಗೆ ಹೊಸ ಪರಿಕರಗಳ ಬಗ್ಗೆ, ನಾಡಿ ಪರೀಕ್ಷೆಯ ಪರಿಕರಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ. So it's up to you, Sairam ji. Sure, sir. ಈಗ ಸ್ವಲ್ಪ ಸಮಯದವರೆಗೆ ನಾಡಿ ಗುರು ಆಚಾರ್ಯ ಸಂಜಯ್ ಜಿ ಅವರ ಸರಳ ಹಾಗೂ ಸುಲಭ ನಾಡಿ ಪರೀಕ್ಷೆಯ ವಿಧಾನ ಬಗ್ಗೆ ತಿಳಿದುಕೊಳ್ಳುವ. ನಾಡಿ ಪರೀಕ್ಷೆಯು ಆಯುರ್ವೇದದ ಮೂಲಭೂತ ಅಂಶಗಳನ್ನು ಆಧರಿಸಿದೆ. ಇದರಲ್ಲಿ ಸಂಜಯ್ ಜಿ ಹೇಳುವ ಪ್ರಕಾರ ಕೂಡ ಧ್ಯಾನ ತುಂಬಾ ಮುಖ್ಯವಾಗಿದೆ. ಹಲವು ಪ್ರಕಾರ ಧ್ಯಾನ ಪದ್ಧತಿಗಳು ಭಾರತದಾದ್ಯಂತ ಹಾಗೂ ವಿಶ್ವದಾದ್ಯಂತ ಇದೆ. ಈ ಧ್ಯಾನದಿಂದ ಸರಿಯಾದ ಮಾಹಿತಿಯನ್ನು ನಾಡಿಯಲ್ಲಿ ಪಡೆಯಲು ಧ್ಯಾನ ಮುಖ್ಯವಾದ ಸ್ಥಾನವನ್ನು ಪಡೆದಿದೆ. ನಾನು ಸುದರ್ಶನ ಕ್ರಿಯೆಯನ್ನು ಮಾಡುತ್ತೇನೆ. ಇದರಲ್ಲಿ ಧ್ಯಾನ ಹಾಗೂ ಪ್ರಾಣಾಯಾಮದ ಸಮ್ಮಿಶ್ರವಾದ ಒಂದು ಪ್ರಕ್ರಿಯೆ ಇದೆ. ಇದರಿಂದ ನನಗೆ ಸರಿಯಾದ ನಾಡಿ ಪರೀಕ್ಷೆಯನ್ನು ಮಾಡಲು, ನಾಡಿ ಪರೀಕ್ಷೆ ಮಾಡುವಾಗ ಸರಿಯಾದ ಮಾಹಿತಿಯನ್ನು ಪಡೆಯಲು ಸುದರ್ಶನ ಕ್ರಿಯೆ ತುಂಬಾ ಉಪಯೋಗವಾಗುತ್ತಿದೆ. ನಿಮಗೆಲ್ಲರಿಗೂ ಗೊತ್ತು, ಆಯುರ್ವೇದ ಹಿತಾಯು ಸುಖಾಯು, ಅಹಿತಾಯು ದುಃಖಾಯು ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಆಯುರ್ವೇದ ಪ್ರಯೋಜನವು ಸ್ವಸ್ಥ್ಯ ಸುಸ್ವಾಸ್ಥ್ಯ ರಕ್ಷಣಾ ಹಾಗೂ ಆತುರಸ್ಯ ವಿಕಾರ ಪ್ರಶಮನ, ಅಂದರೆ ರೋಗಿಯ ರೋಗವನ್ನು ನಿವಾರಿಸಲು ಹಾಗೂ ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡಲು
ಆಯುರ್ವೇದವು ತುಂಬಾ ಪ್ರಯೋಜನಕಾರವಾಗಿದೆ. ಚರಕಾಚಾರ್ಯರು ಹೇಳಿದಂತೆ ಮೊದಲಿಗೆ ವೈದ್ಯನು ರೋಗದ ಪರೀಕ್ಷೆಯನ್ನು ನಡೆಸಬೇಕು, ನಂತರ ಔಷಧಿಯನ್ನು ನೀಡಬೇಕು, ಕೊನೆಗೆ ವೈದ್ಯ ಸರಿಯಾದ ಜ್ಞಾನದೊಂದಿಗೆ ಸರಿಯಾದ ಚಿಕಿತ್ಸೆ ನೀಡಬೇಕು. ಇದಕ್ಕೆ ಪರೀಕ್ಷಾ ವಿಧಾನದಲ್ಲಿ ನಿಮಗೆಲ್ಲ ತಿಳಿದಂತೆ ರೋಗ ಹಾಗೂ ರೋಗಿ ಪರೀಕ್ಷೆ ಇದೆ. ಅದರಲ್ಲಿ ತ್ರಿವಿಧ ಪರೀಕ್ಷೆಯಲ್ಲಿ ದರ್ಶನ, ಸ್ಪರ್ಶನ, ಪ್ರಶ್ನೆಯಲ್ಲಿ ಪರೀಕ್ಷೆ ಇದೆ. ಅದರಲ್ಲಿ ದರ್ಶನದಲ್ಲಿ ಪರೀಕ್ಷೆ, ರೋಗಿ ಬರುವಾಗ ಅವನನ್ನು ಸಮಗ್ರವಾಗಿ ನೋಡಿ, ಸ್ಪರ್ಶನದಲ್ಲಿ ಮುಖ್ಯವಾಗಿ ನಾಡಿ ಪರೀಕ್ಷೆ ಮಾಡಿ, ತದನಂತರ ಪ್ರಶ್ನೆಯನ್ನು ಕೇಳಿ ರೋಗ ನಿರ್ಣಯಕ್ಕೆ ಬರಲಾಗುವುದು. ತದನಂತರ ಪರೀಕ್ಷೆಗೆ ಸರಿಯಾದ ಔಷಧಿಯನ್ನು ಕೊಟ್ಟು ರೋಗವನ್ನು ನಿರ್ಮುಕ್ತ ಮಾಡಬಹುದು. ಅಷ್ಟಸ್ಥಾನ ಪರೀಕ್ಷೆಯಲ್ಲಿ ನಾಡಿ ಪರೀಕ್ಷೆಯು ಬಹಳ ಮುಖ್ಯದ್ದಾಗಿದೆ. ಯಾಕಂದರೆ ಇದರಲ್ಲಿ ನಮಗೆ ಬೇಕಾದ ಆಯುರ್ವೇದ ಸಿದ್ಧಾಂತದ ಮೇಲಿರುವ ರೋಗ ನಿರ್ಣಯಕ್ಕೆ ಬೇಕಾದ ಎಲ್ಲ ವಸ್ತುಗಳು ಸಿಗುತ್ತವೆ. ನಾಡಿ ಪರೀಕ್ಷೆಯನ್ನು ಬಹಳ ಹಂತಗಳಲ್ಲಿ ಮಾಡಬೇಕಾಗುತ್ತದೆ. ಇದರಲ್ಲಿ ಸುಲಭ ನಾಡಿ ಪರೀಕ್ಷಾ ವಿಧಾನದಲ್ಲಿ 5 ಹಂತಗಳಿವೆ. ಮೊದಲನೇ ಹಂತ ಇಮಿಡಿಯೇಟ್ ಎಕ್ಸ್ಪ್ರೆಷನ್ ಅಂದ್ರೆ ತ್ವರಿತ ಅಭಿವ್ಯಕ್ತಿ, ಎರಡನೇ ಹಂತ ಬಾಹ್ಯ ಅಭಿವ್ಯಕ್ತಿ, ಮೂರನೇ ಹಂತ ಆಳವಾದ ಅಭಿವ್ಯಕ್ತಿ, ನಾಲ್ಕನೇ ಹಂತ ಉಪದೋಷ ಹಂತ ಅಂದರೆ ಸಬ್ದೋಷ ಲೆವೆಲ್, ಐದನೇ ಹಂತ ಧಾತು ಅಭಿವ್ಯಕ್ತಿ, ಧಾತು ಲೆವೆಲ್. ಇಷ್ಟೆಲ್ಲ ಮಾಹಿತಿ ಪಡೆದಾಗ ನಮಗೆ ಸರಿಯಾದ ರೋಗ ನಿರ್ಣಯವನ್ನು ಮಾಡಲು ಸಹಕಾರಿಯಾಗುತ್ತದೆ. ಮೊದಲಿಗೆ ನಾವು ನಿಯಮಗಳನ್ನು ನೋಡುವ. ಇದರಲ್ಲಿ ಎಂದಿಗೂ ಅತ್ಯತುರವಾಗಿ ನಾಡಿ ಮಿಡಿತದಿಂದ ರೋಗ ನಿರ್ಣಯವನ್ನು ಮಾಡಬಾರದು. ರೋಗಿ ಹಾಗೂ ಪರೀಕ್ಷಕರು ಆರಾಮದಾಯಕವಾಗಿ ಹಿತಕರವಾಗಿ ಆಸೀನರಾಗಬೇಕು. ಎಲ್ಲ 5 ಹಂತಗಳ ಮೂಲಕ ಪ್ರತ್ಯೇಕವಾಗಿ ಪರೀಕ್ಷಿಸಿ ಸಂಶೋಧನೆಯನ್ನು ಪ್ರತ್ಯೇಕವಾಗಿ ಗಮನಿಸಬೇಕು. ಮತ್ತೆ ಮೊದಲಿಗೆ ಹೇಳಿದ 5 ಹಂತಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಅರ್ಥ ಮಾಡಿಕೊಂಡು 5 ಹಂತಗಳನ್ನು ನಿರ್ಣಯವನ್ನು ತೆಗೆದುಕೊಂಡು ನಾವು ರೋಗ ನಿರ್ಣಯವನ್ನು ಮಾಡಬೇಕು. ಒಂದೊಂದೇ ಹಂತದಲ್ಲಿ ಮಾಡಬಾರದು, ಒಟ್ಟಿಗೆ ರೋಗ ನಿರ್ಣಯವನ್ನು ಸಾಧಿಸಬೇಕು. ಮೊದಲನೇ ಹಂತದಲ್ಲಿ ಇಮಿಡಿಯೇಟ್ ಎಕ್ಸ್ಪ್ರೆಷನ್ ಅಥವಾ ತ್ವರಿತ ಅಭಿವ್ಯಕ್ತಿ. ಇದರಲ್ಲಿ ನಮಗೆ ಸಂಜಯ್ ಜಿ ಅವರು ಪ್ರಯೋಗಗಳನ್ನು ಹೇಳಿಕೊಟ್ಟರು. ಹಾಗೆ ನಾನು ವಾಟ್ಸಪ್ ಮೆಸೇಜ್ ಅಲ್ಲಿ ಪ್ರಯೋಗಗಳನ್ನು 2 ಪ್ರಯೋಗಗಳನ್ನು ಕಳಿಸಿದ್ದೆ. ಅದರಲ್ಲಿ ಮೊದಲನೇ ಪ್ರಯೋಗ, ನೀವು ಎಲ್ಲಿ ನಾಡಿ ಹಿಡಿತೀರಿ ಅದು ಮುಖ್ಯವಾಗುತ್ತದೆ. ಸರಿಯಾದ ಸ್ಥಳದಲ್ಲಿ ನಾಡಿಯನ್ನು ಹಿಡಿದಾಗ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತದೆ. ಈ ತೋರು ಬೆರಳಿನ ಮಧ್ಯಭಾಗದಿಂದ ಸುಮ್ಮನೆ ಕೈಯನ್ನು ಮಧ್ಯದಿಂದ ಕೆಳಗಿಳಿಸ್ತಾ ಬಂದರೆ ನಿಮಗೆ ಒಂದು ಕಡೆ ಒಳಗೆ ಹೋದಾಗ ಎಲ್ಲಿ ಫಸ್ಟ್ಗೆ ತೋರು ಬೆರಳ ಬೂಡದ ಕೆಳಗೆ ಎಲ್ಲಿ ನಾಡಿ ಸ್ಪಂದನ ಫಸ್ಟ್ಗೆ ಸಿಗುತ್ತದೋ ಅದಲ್ಲಿ ನೀವು ತೋರು ಬೆರಳನ್ನು ಇಡಬೇಕು. ಆ ಸ್ಪಂದನವನ್ನು ನೋಡಿದಾಗ ನಿಮಗೆ ಸರಿಯಾದ ಸ್ಥಳದಲ್ಲಿದ್ದೀರಿ ಎಂದು ಅರ್ಥ. ಸಿಗದಿದ್ದಾಗ ಸ್ವಲ್ಪ ಜರುಗಿಸಿದರೆ ಕೆಳಗೆ ಸ್ಪಂದನ ಕಾಣುತ್ತದೆ. ಎಲ್ಲಿ ಸ್ಪಂದನ ನಿಮಗೆ ಮೊದಲು ಸಿಗುತ್ತದೋ ಅಲ್ಲಿ ನೀವು ನಿಮ್ಮ ರೇಡಿಯಲ್ ಆರ್ಟರಿ ಮೇಲೆ ನಿಮ್ಮ ಬೆರಳನ್ನ ತೋರು ಬೆರಳನ್ನು ಇಡಬೇಕು. ತದನಂತರ ಎರಡನೇ ಬೆರಳನ್ನ ಅದರ ಪಕ್ಕದಲ್ಲಿ ಇಡಬೇಕು. ಆಗ ನೀವು ತೋರು ಬೆರಳದ ಸ್ಪಂದನವನ್ನು ವೀಕ್ಷಿಸಿದಾಗ ಎರಡನೇ ಬೆರಳಿನ ಸ್ಪಂದನವು ಎರಡನೇ ಬೆರಳನ್ನು ಮಧ್ಯದ ಬೆರಳಿಸಿದಾಗ ಈ ತೋರು ಬೆರಳ ಸ್ಪಂದನದಲ್ಲಿ ವ್ಯತ್ಯಾಸ ಕಾಣುತ್ತದೆ. ಹಾಗೆಯೇ ಮೂರನೇ ಬೆರಳು ಉಂಗುರ ಬೆರಳನ್ನು ಮಧ್ಯಮ ಬೆರಳದ ಪಕ್ಕದಲ್ಲಿ ಇರಿಸಿದಾಗ ನೀವು ತೋರು ಬೆರಳ ಸ್ಪಂದನದಲ್ಲಿ ಇನ್ನೊಂದು ಸರಿ ಸ್ಪಂದನದ ವ್ಯತ್ಯಾಸವಾಗುತ್ತದೆ. ಆದ ಕಾರಣ ನಮಗೆ ಸರಿಯಾದ ಮಾಹಿತಿ ಪಡೆಯಲು 3 ಬೆರಳು ನಾಡಿ ಪರೀಕ್ಷೆಗೆ ಅವಶ್ಯಕವಾಗಿದೆ. ಈ ನಾಡಿ ಪರೀಕ್ಷೆಯಲ್ಲಿ ನಾವು ಎಷ್ಟು ಒತ್ತಡವನ್ನು ಕೊಟ್ಟು ನೋಡುತ್ತೇವೋ ಎಂದು ತಲೆ ಕೆಡಿಸಿಕೊಳ್ಳಬಾರದು. ಇದರಲ್ಲಿ ನಾವು ಮೊದಲನೇ ಹಂತದ
ವಿಷಯಗಳನ್ನು ತಿಳಿದುಕೊಳ್ಳುವುದು. ಇಲ್ಲಿ ನಾವು 3 ಬೆರಳುಗಳನ್ನು ಒಂದೇ ಅಕ್ಷೆಯಲ್ಲಿ ಇಡಬೇಕು, ಅಂದರೆ ಒಂದೇ ಲೈನಿನಲ್ಲಿ ಇಡಬೇಕು. ಇಲ್ಲಿ 6 ಲಕ್ಷಣಗಳನ್ನು ನಾವು ವೀಕ್ಷಿಸುತ್ತೇವೆ. 1, ನಾಡಿಯು ಮೃದುವಾಗಿದೆಯೋ ಅಥವಾ ಚುಚ್ಚುವುದೋ ಎಂದು ನೋಡಬೇಕು. ಮೃದುವಾಗಿದ್ದಲ್ಲಿ ಅದು ಆರೋಗ್ಯದ ಸಂಕೇತ. ಚುಚ್ಚುವುದಾಗಿದ್ದಲ್ಲಿ ಅದು ಎಲ್ಲೋ ಒಂದು ರೋಗ ಅಥವಾ ವಿಕೃತಿ ಇದೆ ಎಂದು ಸಂಕೇತವಾಗುತ್ತದೆ. ಎರಡನೇದಾಗಿ, ಪ್ರತಿ ಬೆರಳಿನ ಕೆಳಗೆ ನಾಡಿ ಮಿಡಿತ ಮತ್ತು ನಾಡಿ ಮಿಡಿತ ಶಕ್ತಿ ಎಷ್ಟೆಂದು ನೋಡಬೇಕು. ತೋರು ಬೆರಳಿನ ಕೆಳಗೆ, ಅಂದರೆ ನಾವು 3 ಬೆರಳಿಟ್ಟಾಗ ತೋರು ಬೆರಳ ಕೆಳಗೆ ಸ್ಪಂದನ ನಿಮಗೆ ಕಂಡಲ್ಲಿ ಅದು ಹೊಕ್ಕಳ ಕೆಳಭಾಗದಲ್ಲಿ ಏನೋ ವಿಕೃತಿ ನಡೀತಿದೆ ಅಥವಾ ಕ್ರಿಯೆಗಳು ನಡೀತಿದೆ ಅಂತ ಅರ್ಥವಾಗುತ್ತದೆ. ಮಧ್ಯಮ ಬೆರಳಲ್ಲಿ ಹೊಕ್ಕಳು ಮತ್ತು ಹೃದಯ ಭಾಗದ ಮಧ್ಯದಲ್ಲಿರುವ ಏನೋ ಒಂದು ಕ್ರಿಯೆ ಅಥವಾ ವಿಕೃತಿ ನಡೆಯುತ್ತಿದೆ ಅಂತ ಅರ್ಥವಾಗುತ್ತದೆ. ಉಂಗುರ ಬೆರಳಲ್ಲಿ ಹೃದಯ ಮತ್ತು ಮೇಲ್ಭಾಗದಲ್ಲಿ ಏನೋ ಕ್ರಿಯೆ ನಡೆಯುತ್ತಿದೆ ಅಂತ ಅರ್ಥವಾಗುತ್ತದೆ. ಅದೇ ರೀತಿ ಪ್ರತಿ ಎಲ್ಲಿ ನಾಡಿ ಸ್ಪಂದನ ಸಿಗುತ್ತದೋ ಅಲ್ಲಿಯ ನಾಡಿ ಮಿಡಿತದ ಶಕ್ತಿಯನ್ನು ಗಮನಿಸಬೇಕು. ನಾಡಿ ಮಿಡಿತ ಸಿಗದಿದ್ದಲ್ಲಿ 0 ಎಂದು ಬರೆದುಕೊಳ್ಳಬೇಕು. ವಿರಳ ಮಿಡಿತ ಅಂದರೆ ಸ್ಪಂದನ ಕಮ್ಮಿ ಆದಿದ್ದಲ್ಲಿ 1+ ಅಥವಾ 1 ಚಿಹ್ನೆಯನ್ನ ಬರೆದಿಟ್ಟುಕೊಳ್ಳಬೇಕು. ತುಂಬಾ ಶಕ್ತಿಯುತವಾದ ನಾಡಿ ಮಿಡಿತವಿದ್ದಲ್ಲಿ 3+ ಅಥವಾ 3 ಚಿಹ್ನೆಯನ್ನು ಬರೆದಿಟ್ಟುಕೊಳ್ಳಬೇಕು. ವಿರಳ ಹಾಗೂ ಶಕ್ತಿಯುತ ನಾಡಿ ಮಿಡಿತದ ಮಧ್ಯದಲ್ಲಿ ಏನಾರು ಮಧ್ಯವಾಗಿ ಶಕ್ತಿಯುತವಾಗಿ ನಾಡಿ ಬಡಿಯುತ್ತಿದ್ದರೆ ಅದಕ್ಕೆ ಮಧ್ಯಮ ಮಿಡಿತ ಎಂದು ಬರೆಯಬೇಕು. ಇದರಲ್ಲಿ ನಮಗೆ ಯಾವ ದೇಹದ ಭಾಗದಲ್ಲಿ ಎಷ್ಟು ಶಕ್ತಿಯುತವಾದ ಕ್ರಿಯೆಗಳು ನಡೆಯುತ್ತದೆ ಎಂದು ಅಂದಾಜಾಗುತ್ತದೆ. 4ನೇದಾಗಿ, ನಾಡಿ ಮಿಡಿತವು ನಿಯಮಿತವೋ ಅನಿಯಮಿತವೋ ಎಂದು ನೋಡಬೇಕು. ನಿಯಮಿತವಿದ್ದಾಗ ಹೃದಯದ ಕ್ರಿಯೆ ಸರಿಯಾಗಿದೆ ಎಂದು ಅರ್ಥ. ಅನಿಯಮಿತ ಇದ್ದಾಗ ಹೃದಯದ ಕ್ರಿಯೆಯಲ್ಲಿ ಏನೋ ಒಂದು ತಪ್ಪಿದೆ, ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳಿರುವ ಒಂದು ಲಕ್ಷಣವನ್ನು ತೋರಿಸುತ್ತದೆ. 5ನೇದಾಗಿ, ನಾಡಿ ಮಿಡಿತ ತುಂಬಿದೆಯೋ ಖಾಲಿಯೋ ಎಂದು ನೋಡಬೇಕು. ನಾಡಿ ತುಂಬಿದ್ದಲ್ಲಿ ಯಾವುದೇ ದೀರ್ಘಕಾಲೀನ ರೋಗವಿಲ್ಲವೆಂದು ಅರ್ಥ. ಖಾಲಿ ಇದ್ದಲ್ಲಿ ದೀರ್ಘಕಾಲೀನ ರೋಗವಿದೆ ಎಂದು ಅದು ನಮಗೆ ಸೂಚಿಸುತ್ತದೆ. 6ನೇದಾಗಿ, ಕೊನೆಯದಾಗಿ, ನಾಡಿ ಮಿಡಿತ ಉಷ್ಣಯುಕ್ತವೋ ಅನುಷ್ಣಯುಕ್ತವೋ ಎಂದು ನೋಡಬೇಕು. ಉಷ್ಣಯುಕ್ತವಾದಲ್ಲಿ ಅಗ್ನಿ ಮಂದವಾಗಿದ್ದು ಅದು ಆಮದ ಸಂಕೇತವಾಗಿರುತ್ತದೆ. ಅನುಷ್ಣವಾಗಿದ್ದಲ್ಲಿ ಅಗ್ನಿಯು ಚೆನ್ನಾಗಿದೆ ಎಂದು ಅರ್ಥವಾಗುತ್ತದೆ. ಹೀಗೆ ನಾವು 6 ಲಕ್ಷಣಗಳನ್ನು ಒಂದೊಂದಾಗಿ ನೋಡಿ ಅದರನ್ನ ನಾವು ಬರೆದಿಟ್ಟುಕೊಳ್ಳಬೇಕು. ಇದಾದ ನಂತರ ನಾಡಿಯನ್ನು ತುಂಬಾ ಆ ಒಂದು ಒತ್ತಡವನ್ನು ಬಿಟ್ಟು ತುಂಬಾ ಹಗುರವಾಗಿ, ಚಿಟ್ಟೆ ಹೇಗೆ ನಮ್ಮ ಒಂದು ಮಕರಂದವನ್ನು ಹೀರುತ್ತದೋ ಆ ತರ ಏನೂ ಒತ್ತಡ ಕೊಡದೆ ನಾಡಿಯನ್ನು ಮುಟ್ಟಿ ನೋಡಬೇಕು. ಇಲ್ಲಿ ನಮಗೆ ದೋಷಗತಿ ಅರ್ಥವಾಗುತ್ತದೆ. ಇದು ನೋಡಿ, ಈ ನಾಡಿಯಾದರೆ ಮೇಲೆ ಸೂಪರ್ಫಿಷಿಯಲ್ ಲೆವೆಲ್ ಅಂದ್ರೆ ತುಂಬಾ ಬಾಹ್ಯವಾದ ಸ್ತರದಲ್ಲಿ ಅಪಧಮನಿಯ ಮೇಲೆ ಒತ್ತಡ ತುಂಬಾ ಹಗುರವಾಗಿ ಇಟ್ಟು ನಾಡಿಯನ್ನು ಪರಿಶೀಲಿಸಬೇಕು. ಕನಿಷ್ಠ ಒತ್ತಡ ಅನ್ವಯಿಸಿದಾಗ ನಾಡಿ ನೋಡುವ 2ನೇ ಹಂತ ಇದು. ಎಲ್ಲಾ 3 ಬೆರಳುಗಳು ಒಂದೇ ಮಟ್ಟದಲ್ಲಿರಬೇಕು, ಆದರೆ ಕನಿಷ್ಠ ಒತ್ತಡವನ್ನು ಅನ್ವಯಿಸಬೇಕು. ಈ ಅಭಿವ್ಯಕ್ತಿಯಲ್ಲಿ ಕೇವಲ 3 ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಚಾರ್ಜೆಟ್ಸ್ ಲಾ ಅಂತ ಹೇಳ್ತಾರೆ. ಅದರಲ್ಲಿ ಹೀಗೆ ಅವರು ತೋರಿಸ್ತಾರೆ. ಹೀಗೆ ಇದರಲ್ಲಿ ನೋಡುವಾಗ ಗೊತ್ತಾಗುತ್ತೆ. ವಕ್ರವಾಗಿ ಸಮತಟ್ಟದಾದ ರೀತಿಯಲ್ಲಿ ಹೋಗುವ ನಾಡಿಗೆ ಅದಕ್ಕೆ ಸರ್ಪಗತಿ ಅಂತ ಹೆಸರು. ಮೇಲ್ಮುಖವಾಗಿ ಹೋಗುವ ಹಾರುವ ನಾಡಿಗೆ ಪಿತ್ತಗತಿ, ಅದು ಮಂಡುಕ ಗತಿ ಎಂದು ಹೆಸರು. ಹಾಗೆ ಸ್ಥಿರವಾಗಿ
ಒಂದೇ ರೇಖೆಯಲ್ಲಿ ಮುಂದೆ ಮುಂದೆ ನಡೆಯುವ ನಾಡಿಗೆ ಹಂಸಗತಿ ಎಂದು ಹೆಸರು. ಹಾಗೆ ಇಲ್ಲಿ 3 ಗತಿಗಳನ್ನ ನಾವು ನೋಡುತ್ತೇವೆ. ಇದು ಬಿಟ್ಟು ಯಾವ ಬೆರಳಿನ ಕಡಿಯಲ್ಲಿ ನಾಡಿ ಮಿಡಿತವಿದೆಯೋ ಎಂದು ನೋಡಬೇಕು. ತೋರು ಬೆರಳಲ್ಲಿ ನಾಡಿ ಮಿಡಿತವಿದ್ದರೆ ಅದು ವಾತಸ್ಥಾನವನ್ನು ನಮಗೆ ತೋರಿಸಿಕೊಡುತ್ತದೆ. ಮಧ್ಯಮ ಬೆರಳಲ್ಲಿ ನಾಡಿ ಮಿಡಿತವಿದ್ದರೆ ಅದು ಪಿತ್ತಸ್ಥಾನವನ್ನು, ಹಾಗೂ ಉಂಗುರ ಬೆರಳಲ್ಲಿ ನಾಡಿ ಮಿಡಿತವಿದ್ದರೆ ಕಫಸ್ಥಾನವನ್ನು ನಮಗೆ ತೋರಿಸಿಕೊಡುತ್ತದೆ. ಪ್ರತಿ ಬೆರಳಲ್ಲಿ ಎಷ್ಟು ಶಕ್ತಿ ಇದೆ ಎಂದು ನೋಡಬೇಕು. ಆಗ ಹೇಳಿದ ಹಾಗೆ 0, 1 + 2 + 3 ಅದು ಅಲ್ಲಿಯ ಕ್ರಿಯೆ ಎಷ್ಟು ತೀಕ್ಷ್ಣವಾಗಿದೆಯೋ ಅಥವಾ ಸೂಕ್ಷ್ಮವಾಗಿದೆ ಎಂದು ನಮಗೆ ಗಮನಕ್ಕೆ ಬರುತ್ತದೆ. ಈ 3 ಬೆರಳುಗಳಲ್ಲಿ ಸರ್ಪಗತಿ, ಮಂಡುಕಗತಿ, ಹಂಸಗತಿ ಯಾವುದೇ ಗತಿ ಇರಬಹುದು. ಉದಾಹರಣೆಗೆ ಸರ್ಪಗತಿಯು ತೋರು ಬೆರಳಲ್ಲಿದ್ದಾಗ ವಾತಗತಿ ವಾತಸ್ಥಾನದಲ್ಲಿ ಇದ್ದಂತೆ, ಹಾಗೆ ಸರ್ಪಗತಿ ನಮಗೆ ಉಂಗುರ ಬೆರಳಲ್ಲಿದ್ದಾಗ ವಾತಸ್ಥಾನದಲ್ಲಿ ಕಫಸ್ಥಾನದಲ್ಲಿ ವಾತ ಕ್ರಿಯೆಗಳು ನಡೆಯುವ ಸಂಕೇತವಾಗಿರುತ್ತದೆ. ಅದಾದ ನಂತರ ನಾವು ಆಳವಾದ ಅಭಿವ್ಯಕ್ತಿ ಅಂದ್ರೆ ಪ್ರಕೃತಿಯ ಸಂಕೇತವಾದ 3ನೇ ಹಂತಕ್ಕೆ ಹೋಗುವ. ಇಲ್ಲಿ ಅಪಧಮನಿಯ ತಳಭಾಗವನ್ನ ನೋಡುತ್ತೇವೆ. ಇಲ್ಲಿ ಆಳವಾದ ಅಭಿವ್ಯಕ್ತಿಯು ನಾಡಿಯ ಆಳವಾದ ಮಟ್ಟವನ್ನು ಗಮನಿಸಬೇಕು. ಮೀರು ಬೆರಳುಗಳನ್ನು ಒಟ್ಟಿಗೆ ಸೇರಿಸಿ ನಾಡಿಯ ಮೇಲೆ ಒತ್ತಡವನ್ನು ನೀಡಬೇಕಾಗುತ್ತದೆ, ಬಡಿತ ಸಂಪೂರ್ಣವಾಗಿ ನಿಲ್ಲಿಸುವುದರ ಮಟ್ಟಿಗೆ. ನಂತರ ನಿಧಾನವಾಗಿ ನಾಡಿ ಹರಿವನ್ನು ಮರಳಿಸಿ ಪಡೆಯಲು ಒತ್ತಡವನ್ನು ಬಿಡುಗಡೆ ಮಾಡಬೇಕು. 3-5 ಸ್ಪಂದನಕ್ಕಾಗಿ ಕಾಯಿರಿ, ಯಾಕಂದ್ರೆ ರಕ್ತ ಚಲನೆ ಹೃದಯದಿಂದ ಕೈಯವರೆಗೆ ಬರುವ ಕಾರಣ 3-4 ಸ್ಪಂದನ ಬಿಟ್ಟು ನೋಡಿದಾಗ ನಮಗೆ ಸರಿಯಾದ ಮಾಹಿತಿ ಸಿಗುತ್ತದೆ. ಇಲ್ಲಿ ಕೇವಲ 2 ವಿಷಯಗಳನ್ನು ಗಮನಿಸಬೇಕು: ಪ್ರತಿ ಬೆರಳುಗಳಲ್ಲಿ ನಾಡಿ ಮಿಡಿತ ಹಾಗೂ ಪ್ರತಿ ಬೆರಳ ಸಂಬಂಧಪಟ್ಟ ಶಕ್ತಿಯು. ತೋರು ಬೆರಳಲ್ಲಿ ನಿಮಗೆ ನಾಡಿ ಸ್ಪಂದನ ಸಿಕ್ಕಿದರೆ ಅದು ವಾತ ಪ್ರಕೃತಿಗೆ ಸಂಕೇತ, ಮಧ್ಯಮ ಬೆರಳಲ್ಲಿ ಸಿಕ್ಕಿದರೆ ಅದು ಪಿತ್ತ ಪ್ರಕೃತಿಯ ಸಂಕೇತ, 3ನೇ ಬೆರಳಲ್ಲಿ ಸಿಕ್ಕಿದರೆ ಅದು ಕಫ ಪ್ರಕೃತಿಯ ಸಂಕೇತ ಅಂದ್ರೆ ಉಂಗುರ ಬೆರಳಲ್ಲಿ. ಹಾಗೆ ಮಧ್ಯಮ ಮತ್ತೆ ಉಂಗುರು ಬೆರಳಲ್ಲಿ ಸಿಕ್ಕಿದರೆ ಪಿತ್ತ ಕಫ ಸಂಕೇತ. ಆದರೆ ಅದರಲ್ಲಿ ನಾವು ಎಷ್ಟು ಒತ್ತಡವಿದೆ ಎಂದು ನೋಡಬೇಕು. ಜಾಸ್ತಿ ಒತ್ತಡ ಇದ್ದ ಬೆರಳಲ್ಲೂ ನಾವು ಅದನ್ನ ಪ್ರೈಮರಿ ಅಂದ್ರೆ ಫಸ್ಟ್ ತಗೊಂಡು ಕಮ್ಮಿ ಒತ್ತಡ ಇದ್ದನ್ನು ಮತ್ತೆ ಬರೀಬೇಕು. ಹಾಗೆ ಒತ್ತಡ ಜಾಸ್ತಿ ಮಧ್ಯಮ ಬೆರಳಲ್ಲಿದ್ದು ಕಫದ ಒತ್ತಡವು ಕಾಣ್ತಾ ಇದ್ದರೆ ಪಿತ್ತ ಕಫ, ಕಫದ ಒತ್ತಡ ಜಾಸ್ತಿ ಇದ್ದು ಪಿತ್ತದಲ್ಲಿ ಸ್ಪಂದನ ಇದ್ದರೆ ಅದು ಕಫ ಪಿತ್ತವಾಗುತ್ತದೆ. ಇದು ನಾವು ಮೊದಲು ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಚಾರ್ಟ್ ಮಾಡಿ ನಾಡಿ ಪರೀಕ್ಷೆಯ ಬಗ್ಗೆ ಮಾಹಿತಿ ತಗೋತಿದ್ದೆವು. ಇದರಲ್ಲಿ ನಿಖರವಾಗಿ ನಮಗೆ ನಾಡಿ ಪರೀಕ್ಷೆಯಲ್ಲಿ ಪ್ರಕೃತಿ ಬಗ್ಗೆ ಮಾಹಿತಿ ಸಿಗುತ್ತದೆ. ತದನಂತರ ಈ 3 ಹಂತ ನಾವು ನೋಡಿದೆವು. ಅದನಂತರ ಬರುವುದೇ 4ನೇ ಹಂತ. ಈ ಬಾಹ್ಯ ಅಭಿವ್ಯಕ್ತಿ ಮತ್ತು ಆಳದ ಅಭಿವ್ಯಕ್ತಿಯ ಮಧ್ಯದಲ್ಲಿರುವುದೇ 3 ಮತ್ತು 4ನೇ ಹಂತ. ಈ ಹಂತದಲ್ಲಿ 4ನೇ ಹಂತದಲ್ಲಿ ನಾವು ಉಪದೋಷದ ಹಂತವೆಂದು ಹೆಸರಿಸುತ್ತೇವೆ. ಇಲ್ಲಿ 3ನೇ 1ನೇ ಭಾಗದ ಆಳದಲ್ಲಿ ನಾಡಿಯನ್ನು ನೋಡುವುದು. ಇಲ್ಲಿ ಮೇನ್ ಏನೆಂದರೆ 3 ಬೆರಳುಗಳನ್ನ ಮೇಲಕ್ಕೆ ತಂದುಕೊಂಡು ಬಾಹ್ಯ ಸ್ತರದಲ್ಲಿ ಇಟ್ಟು ಒಂದೊಂದೇ ಬೆರಳನ್ನ 3ನೇ 1 ಭಾಗದಷ್ಟು ಒತ್ತಿ ಒಂದೊಂದೇ ಬೆರಳನ್ನ ನಾವು ನೋಡಬೇಕು. ಅದರಲ್ಲಿ ನಾವು ಈ ತೋರು ಬೆರಳಲ್ಲಿ ನಾವು ಪಂಚವಾತವನ್ನು, ಮಧ್ಯಮ ಬೆರಳಲ್ಲಿ ಪಂಚಪಿತ್ತವನ್ನು, ಉಂಗುರು ಬೆರಳಲ್ಲಿ ಪಂಚಕಫವನ್ನು ವಿಶ್ಲೇಷಿಸಲಾಗುತ್ತದೆ. ಇದರಲ್ಲಿ ಹೇಳಿದ ಹಾಗೆ ನಾವು ತೋರು ಬೆರಳು ಹಾಕಿದಾಗ ಹೃದಯ ಕಡೆಗೆ ಇರುವ ಮತ್ತೆ ಕೈಯ ಕಡೆಗೆ ಇರುವ ಸ್ಪಂದನವನ್ನು ಗಮನಿಸಬೇಕು.
ಕೈಯ ಕಡೆಗೆ ಇರುವ ಸ್ಪಂದನದಲ್ಲಿ 3 ಗೆರಳನ್ನು ನಾವು ಇಮ್ಯಾಜಿನರಿ 3 ಗೆರಳನ್ನು ಎಳೆದು 4 ಸ್ತರವಾಗಿ ವಿಂಗಡಿಸಬೇಕು. 1ನೇ ಸ್ತರ ಕೈಯ ಹತ್ತಿರ ಇರುವ ಚಿಕ್ಕ ಸ್ತರಕ್ಕೆ 1 ಎಂದು ನಾಮಕರಣ ಮಾಡಿ, ಅದರ ನಂತರವಿರುವುದು 2 ಎಂದು ನಾಮಕರಣ ಮಾಡಿ, 3ನೇದ್ದು 3 ಎಂದು ನಾಮಕರಣ ಮಾಡಿ, 4ನೇದ್ದು ಹೃದಯದ ಹತ್ರ ಇರುವ ಭಾಗಕ್ಕೆ 4ನೇ ಎಂದು ನಾಮಕರಣ ಮಾಡಬೇಕು. ಇದರಲ್ಲಿ ನಾವು ಆಗ ಹೇಳಿದ ತರ ಇಲ್ಲಿ ಪಿಕ್ಚರ್ ಇದೆ. 1 ಎಂದು ನಮ್ಮ ತೋರು ಬೆರಳಲ್ಲಿದ್ದಾರೆ ಅದು ಪ್ರಾಣ, 2ನೇ ಸ್ತರದಲ್ಲಿ 2ನೇ ಭಾಗದಲ್ಲಿದ್ದರೆ ಅದು ಉದಾನ, 3ನೇ ಭಾಗ ಇದ್ದಲ್ಲಿ ಸಮಾನ, 4ನೇ ಭಾಗ ಇದ್ದಲ್ಲಿ ಅಪಾನ, 5ನೇ ಭಾಗ ಇದ್ದಲ್ಲಿ ಅದು ವ್ಯಾನ. 5ನೇ ಭಾಗ ಎಂದರೆ ನಿಮಗೆ 1ರಿಂದ ಜಾಸ್ತಿ ಸ್ಪಂದನ ಸಿಕ್ಕಿದರೆ, ಭಾಗಗಳಲ್ಲಿ ಸ್ಪಂದನ ಸಿಕ್ಕಿದರೆ, ಅಥವಾ 1ರ ಮೇಲೆ 1 ಸ್ಪಂದನ ನಿಮಗೆ ಬೇರೆ ಬೇರೆ ಕಡೆಯಲ್ಲಿ ಕಂಡರೆ ಅದಕ್ಕೆ 5 ಎಂದು ಅರ್ಥ. ಅದು ವ್ಯಾನ ವಾಯುವಿಗೆ ಸಂಕೇತ. ಅದೇ ರೀತಿ ಮಧ್ಯಮ ಬೆರಳಲ್ಲಿ ನಿಮಗೆ 1, 2, 3, 4, 5 ಇದರಲ್ಲಿ ಪಾಚಕ, ರಂಜಕ, ಸಾಧಕ, ಆಲೋಚಕ, ಭ್ರಾಜಕ ಬಗ್ಗೆ ಮಾಹಿತಿ ಸಿಗುತ್ತದೆ. ಅದೇ ರೀತಿ ಉಂಗುರ ಬೆರಳಲ್ಲಿ ಕ್ಲೇದಕ, ಅವಲಂಬಕ, ಬೋಧಕ, ತರ್ಪಕ, ಶ್ಲೇಷಕ ಈ ಮಾಹಿತಿ ನಿಮಗೆ ನಾಡಿ ಮೂಲಕ ಈ 3ನೇ 1ನೇ ಭಾಗದ ಸ್ತರದಲ್ಲಿ ಒಂದೊಂದೇ ಬೆರಳನ್ನು ಒತ್ತಿ ನೋಡಿ ನಿಮಗೆ ಈ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದರಲ್ಲಿ ಅಂಗಾಂಶದ ಮಾಹಿತಿ ಪಡೆಯಬಹುದು. ಕೊನೆಯದಾಗಿ 5ನೇ ಹಂತವೇ ಧಾತು ಹಂತ. ಇದು 3ನೇ 2 ಭಾಗಕ್ಕೆ ನಮ್ಮ ಉಂಗುರ ನಮ್ಮ ಬೆರಳುಗಳನ್ನು ತೆಗೆದುಕೊಂಡು ಹೋಗಬೇಕು. 3 ಬೆರಳುಗಳನ್ನು ಒಂದೇ ಸ್ತರದಲ್ಲಿ 3ನೇ 2ನೇ ಹಂತದಲ್ಲಿ ಇಡಬೇಕು ಮತ್ತು ಸ್ಪಂದನವನ್ನು ಗಮನಿಸಬೇಕು. ಇದರಲ್ಲಿ 7 ಧಾತುಗಳಿವೆ, ನಿಮಗೆಲ್ಲ ಗೊತ್ತು. ಅದರಿಂದ ಪ್ರತಿಯೊಂದು ವಿಶಿಷ್ಟವಾದ ಸ್ಪಂದನವನ್ನು ರೂಪಿಸುತ್ತದೆ. ರಸಧಾತು ನಾಡಿ ಮಿಡಿತವು ಉಂಗುರ ಬೆರಳಿಗಷ್ಟೇ ಅರಿವಾಗುತ್ತದೆ. ರಕ್ತಧಾತುವಿನಲ್ಲಿ ನಾಡಿ ಮಿಡಿತವು ಮಧ್ಯಮ ಬೆರಳಿಗಷ್ಟೇ ಅರಿವಾಗುತ್ತದೆ. ಮಾಂಸಧಾತುವಲ್ಲಿ ತೋರು ಬೆರಳು ಮತ್ತು ಮಧ್ಯಮ ಬೆರಳು, ತೋರು ಬೆರಳು ಹಾಗೂ ಮಧ್ಯಮ ಬೆರಳಲ್ಲಿ ನಿಮಗೆ ಮಾಂಸಧಾತುವ ಅರಿವಾಗುತ್ತದೆ. ಹಾಗೆ ಉಂಗುರ ಬೆರಳು ಮತ್ತು ಮಧ್ಯಮ ಬೆರಳಲ್ಲಿ ಮೇಧಧಾತುವಿನ ಬಗ್ಗೆ ಸ್ಪಂದನ ಸಿಕ್ಕಿದಾಗ ಮೇಧಧಾತುವಿನ ಬಗ್ಗೆ ಅರಿವಾಗುತ್ತದೆ. ಅಸ್ಥಿಧಾತು ಅಂದರೆ ನಮಗೆ ತೋರು ಬೆರಳಲ್ಲಿ ಮಾತ್ರ ಸ್ಪಂದನ ಸಿಗುತ್ತದೆ. ಮಧ್ಯಧಾತುವಲ್ಲಿ ಎಲ್ಲಾ 3 ಬೆರಳುಗಳ ಅಡಿಯಲ್ಲಿ ನಾಡಿಯ ಅರಿವಾಗುತ್ತದೆ. ಮತ್ತು ಶುಕ್ರಧಾತು ಅಂದಾಗ ತೋರು ಬೆರಳು ಮತ್ತೆ ಕೊನೆಯ ಬೆರಳು ಅಂದ್ರೆ ಉಂಗುರ ಬೆರಳಲ್ಲಿ ಸ್ಪಂದನ ಜಾಸ್ತಿ ಇದ್ದು ಮಧ್ಯಮ ಬೆರಳಲ್ಲಿ ಕೆಲವೊಮ್ಮೆ ಇದೆ, ಕೆಲವೊಮ್ಮೆ ಸ್ವಲ್ಪ ಗೋಚರವಾಗುತ್ತದೆ. ಹೀಗೆ ನಾವು ಎಲ್ಲಾ ಅಭಿವ್ಯಕ್ತಿ 1, 2, 3, 4, 5 ಸ್ತರವನ್ನ ನೋಡಿ ಅದರ ನಮ್ಮ ಎಲ್ಲಾ ವಿಷಯಗಳನ್ನು ಬರೆದುಕೊಂಡು ನಾವು ಒಂದು ರೋಗ ನಿರ್ಣಯಕ ಪ್ರಕ್ರಿಯೆಗೆ ಆಯುರ್ವೇದ ಸಿದ್ಧಾಂತದ ಮೂಲಕ ಬರಬಹುದು ಎಂದು ಈ ಸಹಜ ನಾಡಿ ಪರೀಕ್ಷೆಯಲ್ಲಿ ನಮಗೆ ಇಷ್ಟೆಲ್ಲ ಮಾಹಿತಿಗಳು ಸಿಗುತ್ತದೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ ತುಂಬಾ ಸುಲಭವಾಗುತ್ತದೆ. ಥಿಯರಿ ಮಾಡುವಾಗ ಕೇಳುವಾಗ ಅರ್ಥ ಮಾಡುವುದು ಸ್ವಲ್ಪ ಕಷ್ಟ. ಅದಕ್ಕೆ ನಾವು ಎಲ್ಲರೂ ನಾಡಿ ಪರೀಕ್ಷೆಯನ್ನು ಕಲಿತು ಒಳ್ಳೆಯ ರೀತಿಯನ್ನು ಇದನ್ನು ಉಪಯೋಗಿಸಿ ಕ್ಲಿನಿಕಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಡುವ ಹಾಗೆ ಮಾಡಬೇಕೆಂದು ಸಂಜಯ್ ಜಿಯವರ ಉದ್ದೇಶ. ಎಲ್ಲ ವೈದ್ಯನು ಈ ನಾಡಿ ಪರೀಕ್ಷೆಯನ್ನು ಉಪಯೋಗಿಸಬೇಕೆಂದು ಅವರು ನಮ್ಮನ್ನು ಹುರಿದುಂಬಿಸುತ್ತಿದ್ದಾರೆ. ಹಾಗೆ ಸಂಜಯ್ ಜಿಯವರಿಗೆ ನನಗೆ ಈ ತನಕ ನನ್ನ ಪುಟ್ಟ ವ್ಯಾಖ್ಯಾನ ಕೊಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. Thank you, Nadi Guru Sairam ji. It was wonderful presentation. I don't understand Kannada much, but with the way you were explaining, I can definitely say that it was easy to understand, and even I can say now which and where I should do. I am sure that those who are attending today's lecture and presentation, and those who are attending on the YouTube,
all will be benefited with your presentation because it was so precise and pinpointed. So thank you very much for the presentation. Thank you, sir. So after understanding these 5 levels, reaching diagnosis is not difficult. ನಾಡಿ ಪರೀಕ್ಷೆಯ ಬಗ್ಗೆ ಈ 5 ಸ್ತರದ ಅರ್ಥ ಮಾಡಿಕೊಂಡ ಮೇಲೆ ನಮ್ಮ ರೋಗ ನಿರ್ಣಯಕ್ಕೆ ಬರುವುದು ತುಂಬಾ ಸುಲಭವಾಗುತ್ತದೆ, ಕಷ್ಟವಾಗುವುದಿಲ್ಲ. You need to know a little of Ayurveda basics. ಆಯುರ್ವೇದದ ಮೂಲಭೂತ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. Because ultimately, Shastram Jyoti Prakashartham Abhyasat Prapyate Drushti. Shastra is only the light, the torch, which gives you the light. But what to see can only come after Abhyasa. And Abhyasa is Bhavabhyasanam Abhyasaha Shilanam Satata. You have to repeatedly think and practice. That is the key for attaining success everywhere, including Nadi Pariksha. ಶಾಸ್ತ್ರ ಜ್ಯೋತಿ ಪ್ರಕಾಶಾರ್ಥಂ ಎಂಬ ಒಂದು ಉಲ್ಲೇಖ ಇದೆ. ಅದರಲ್ಲಿ ಬೆಳಕು ಎಂದರೆ ಶಾಸ್ತ್ರ, ದಾರಿ ತೋರಿಸುವುದು ಆ ಬೆಳಕಿನ ಸಹಾಯದಿಂದ, ಅದು ಅಭ್ಯಾಸ. ಹಾಗೆ ಅಭ್ಯಾಸದಿಂದ ನಾವು ನಮ್ಮ ರೋಗ ನಿರ್ಣಯ ಪ್ರಕ್ರಿಯೆಗೆ ಸುಲಭವಾಗಿ ಮಾಡಬಹುದು. ಹಾಗೆ ನಾಡಿ ಪರೀಕ್ಷೆಯನ್ನು ಸುಲಭವಾಗಿ ಅಭ್ಯಾಸ ಮಾಡಬಹುದು. It is easy for all of you to practice this Nadi Pariksha, the Sahaj Saral 5-level Nadi Pariksha. And I'm sure that all of you will practice it and gain good name as Dr. Sairam has earned. ಸಹಜ ಸರಳ ನಾಡಿ ಪರೀಕ್ಷೆಯು ತುಂಬಾ ಸುಲಭವಾದ ವಿಧಾನವಾಗಿದೆ. ಸಂಜಯ್ ಜಿಯವರ ಅಪೇಕ್ಷೆ ಏನೆಂದರೆ ಎಲ್ಲರೂ ಇದನ್ನು ಉಪಯೋಗಿಸಿ ನಿಮ್ಮ ವರ್ಚಸ್ಸನ್ನು ಅಭಿವೃದ್ಧಿಪಡಿಸಬೇಕೆಂದು ಅವರ ಒಂದು ಆಶಯ. So come back to the technology part of it. ಈಗ ಟೆಕ್ನಾಲಜಿ ವಿಭಾಗ ಬಗ್ಗೆ ನಾವು ಮುಂದುವರಿಸುವ. It was technology which killed Nadi Pariksha, tried to kill Nadi Pariksha. And it is technology only which revived Nadi Pariksha. ಟೆಕ್ನಾಲಜಿಯಿಂದ ನಾಡಿ ಪರೀಕ್ಷೆ ಅವನತಿಯಾಯಿತು. ಈಗ ಟೆಕ್ನಾಲಜಿಯಿಂದಲೇ ನಾಡಿ ಪರೀಕ್ಷೆ ಉನ್ನತಿ ಆಗಲಿದೆ ಎಂದು ಹೇಳುತ್ತಿದ್ದಾರೆ. Because despite of multiple diagnostic tools available with the modern medical science, they were unable to pinpoint and personalize any diagnosis. ತುಂಬಾ ಪರಿಕರಗಳು ಇದ್ದರೂ ಕೂಡ ಆಧುನಿಕ ರೋಗ ಪರೀಕ್ಷೆಯಲ್ಲಿ ಅವರು ಸರಿಯಾದ ರೋಗ ನಿರ್ಣಯಕ್ಕೆ ಬರಲಿಕ್ಕಾಗುತ್ತಿಲ್ಲ. So that has attracted worldwide attention towards some of the traditional techniques which are non-invasive and non-expensive, such as Nadi Pariksha. ಇದರಿಂದಾಗಿ ನಾಡಿ ಪರೀಕ್ಷೆಯ ಬಗ್ಗೆ ಪ್ರಪಂಚದಾದ್ಯಂತ ಗಮನ ಸೆಳೆಯುತ್ತಿದೆ. ಇದು ನಾನ್ ಇನ್ವೇಸಿವ್ ಹಾಗೂ ಇದಕ್ಕೆ ತುಂಬಾ ಖರ್ಚಾಗುವುದಿಲ್ಲ. Nadi Pariksha is one of those finest techniques which not only provide personalized, predictive and perfect diagnosis, but it is absolutely cost effective. ಇದು ನಿಮಗೆ ನಾಡಿ ಪರೀಕ್ಷೆಯು ವ್ಯಕ್ತಿಗತ ಹಾಗೂ ಸೂಚಕ ಭವಿಷ್ಯ ಸೂಚಕವಾದ ಪ್ರಕ್ರಿಯೆ ಆದರೂ ಕೂಡ ಇದು ತುಂಬಾ ಕಮ್ಮಿ ಖರ್ಚಲ್ಲಿ ಮಾಡಬಹುದು. So that is why entire world was looking towards pulse as a diagnostic tool. ಆದ್ದರಿಂದ ಪೂರ್ತಿ ಲೋಕದಾದ್ಯಂತ ಜಗತ್ತಿನಾದ್ಯಂತ ನಾಡಿ ಪರೀಕ್ಷೆಯ ಬಗ್ಗೆ ಮಾಹಿತಿಯ ಬಗ್ಗೆ ಗಮನ ಸೆಳೆಯುತ್ತಿದೆ. Almost 35 years ago, after the advent of digitalized heart monitoring started, one particular fact got the attention. 35 ವರ್ಷದ
ಡಿಜಿಟಲ್ ಹಾರ್ಟ್ ಮಿಷಿನ್ ಇಂದ ಒಂದು ಅಂಶವಂತೂ ಗಮನ ಸೆಳೆಯುತ್ತಿದೆ. That was heart rate variability. ಬಡಿತದ ಏರುಪೇರುಗಳು ಅದು ಒಂದು ವಿಷಯವಾಗಿದೆ. This heart rate variability is the basis of every single change in the Nadi or the pulse. ಹೃದಯ ಮಿಡಿತದ ಏರುಪೇರುಗಳು ಅದೇ ಮುಖ್ಯವಾಗಿ ನಾಡಿಯಲ್ಲಿ ಕಂಡುಕೊಳ್ಳುವ ವಿಷಯ. And all Oriental Nadi Parikshak were tracking those variables excellently well with the 3 fingertips. ಪಾರಂಪರಿಕ ನಾಡಿ ವೈದ್ಯರು ಇದನ್ನು ಸರಿಯಾದ ರೀತಿಯಲ್ಲಿ ಮೊದಲಿನಿಂದಲೇ ಪರಿಶೀಲಿಸುತ್ತಾ ಬರುತ್ತಿದ್ದರು. So the technology people started exploring the Nadi with some sensors, and with the help of machine learning programming and artificial intelligence, they came out with wonderful machines. ಒಳ್ಳೆಯ ಸೆನ್ಸರ್ ಇಂದ ಕೃತಕ ಬುದ್ಧಿಮತ್ತೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಾಡಿ ಪರೀಕ್ಷೆಯ ಬಗ್ಗೆ ಒಳ್ಳೆ ಸಾಧನಗಳನ್ನು ಪರಿಷ್ಕರಿಸುತ್ತಾ ಇದ್ದಾರೆ ಈಗ. There are almost 1,500 plus machines available in the world for examining the pulse and diagnosing it. 1500 ಇಂದ ಜಾಸ್ತಿ ನಾಡಿ ಪರೀಕ್ಷಾ ಪರಿಕರಗಳು ಅಂದ್ರೆ ಟೂಲ್ಸ್ ಗಳು ಇದೆ ಈಗ. Unfortunately, majority of the machines are based upon the principles of traditional Chinese medicine. ದುರದೃಷ್ಟಕರ ಅಂದರೆ ಎಲ್ಲಾನು ಚೈನೀಸಿನ ನಾಡಿ ಪರೀಕ್ಷೆಯ ಸಿದ್ಧಾಂತದ ಮೇಲೆ ಪ್ರಯೋಗವನ್ನು ಮಾಡುತ್ತಿದೆ. So, but with Ayurveda also we have certain technology being in use. ಆಯುರ್ವೇದದಲ್ಲೂ ಈಗ ಟೆಕ್ನಾಲಜಿಯನ್ನು ಉಪಯೋಗಿಸುತ್ತಿದ್ದಾರೆ. One is ETC, electronic tridosha graph. ಮೊದಲನೆಯದು ಇಲೆಕ್ಟ್ರಾನಿಕ್ ತ್ರಿದೋಷ ಗ್ರಾಫ್. Veda pulse, ಎರಡನೇದು ವೇದ ಪಲ್ಸ್, Nadi Tarangini, Nadi Swara are all the machines available in the market. ನಾಡಿ ತರಂಗಿಣಿ, ನಾಡಿ ಸ್ವರ ಇದೆಲ್ಲ ನಾಡಿ ಪರೀಕ್ಷೆಯ ಮಿಷಿನ್ಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತದೆ. But unfortunately, these all machines cost in between 35,000 to 2,50,000. 30,000ದಿಂದ 2,15,000 ಇದರ ಖರ್ಚು ವೆಚ್ಚವಾಗುತ್ತದೆ ಈ ಹೆಚ್ಚಿನ ಪರಿಕರಗಳಿಗೆ. So these days, I recommend to my patient to use one particular app, because during the COVID times, patient could not travel to my clinic. So for them to have Nadi Pariksha was a very difficult time. Then I explored this app and I am suggesting it to everybody now. ಈ ನಡುವೆ ಸಂಜಯ್ ಜಿ ಅವರು ಒಂದು ಆಪ್ ಅನ್ನ ಪೇಷಂಟ್ಸ್ ಗೆ ಹೇಳಿಕೊಡ್ತಾ ಇದ್ದಾರೆ, ನಾಡಿ ಆಪ್ ಅನ್ನ. ಕೊರೋನಾ ಟೈಮ್ ಅಲ್ಲಿ ಈ ಆಪ್ ತುಂಬಾ ಪೇಷಂಟ್ಸ್ಗೂ ಹಾಗೂ ಡಾಕ್ಟರ್ಗೂ ಹೆಲ್ಪ್ ಆಗಿದೆ. This app, Ayurvedam. ಈ ಆಪ್ ಹೆಸರೇ ಆಯುರ್ವೇದಂ, ಸ್ಕ್ರೀನ್ ನಲ್ಲಿ ತೋರಿಸ್ತಿದ್ದಾರೆ. So this app gives you not only the understanding of the pulse in graphical form, but also provides you the understanding in figures, and it tells us everything about the Nadi. Akruti, Tala, Bala, Kala, Gati, Vikruti, everything has been shown in this Nadi. ಈ ಆಪ್ ನಲ್ಲಿ ಪಲ್ಸ್ ಗ್ರಾಫ್ ಮಾತ್ರವಿರದೆ ಪಲ್ಸ್ ಇನ ಬಗ್ಗೆ ಸಂಖ್ಯೆ, ಆಕೃತಿ, ತಾಳ, ಗತಿ, ವಿಕೃತಿ ಎಲ್ಲದ ಬಗ್ಗೆ ಮಾಹಿತಿ ಇದೆ. It is very easy that you can
take the pulse of the patient but at your home and at your clinic, and then when the patient is at home, he can follow it up on Ayurveda and inform you what is happening in his body. ನೀವು ನಾಡಿ ಪರೀಕ್ಷೆ ಮಾಡಿದ ಮೇಲೆ ಪೇಷಂಟ್ ಅವರ ಮನೆಯಲ್ಲೇ ನಾಡಿ ರಿದಮ್ಮಿನ ನಾಡಿ ಪರೀಕ್ಷೆಯನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡಬಹುದು. I have a very excellent news to share with you all. Sir, I have excellent news to share with you all. ನಿಮಗೆ News. ಒಳ್ಳೆಯ ನ್ಯೂಸ್ ಅನ್ನು ಸಂಜಯ್ ಜಿಯವರು ಕೊಡಲಿದ್ದಾರೆ. It was my dream to provide every single Vaidya a machine for Nadi Pariksha. ಸಂಜಯ್ ಜಿಯವರಿಗೆ ಒಂದು ಕನಸಿತ್ತು, ಎಲ್ಲ ನಾಡಿ ವೈದ್ಯರಿಗೆ ಒಂದು ನಾಡಿ ಪರೀಕ್ಷೆಯ ಮಿಷಿನ್ ಅನ್ನು ಕೊಡಬೇಕು ಎಂದು. Last 35 years, I am trying to build a machine that could cost within $100 to the doctors. $100 ಇಂದ ಕಡಿಮೆ ವೆಚ್ಚದಲ್ಲಿ ನಾಡಿ ಪರೀಕ್ಷೆಯ ಮಿಷಿನ್ ಅನ್ನು ಕೊಡಬೇಕು ಎಂದು 35 ವರ್ಷದಿಂದ ಶ್ರಮ ಪಡುತ್ತಿದ್ದಾರೆ. But my research team has come out with another fantastic solution, which is free of cost. ಸಂಜಯ್ ಜಿಯವರ ರಿಸರ್ಚ್ ಟೀಮು ತಕ್ಷಣವಾಗಿ ಒಂದು ಪರಿಕರವನ್ನು ಫ್ರೀ ಆಫ್ ಕಾಸ್ಟ್ ಗೆ ರೆಡಿ ಮಾಡಿದ್ದಾರೆ. Only thing you have to do is you have to deposit a small amount within $20, within less than $20, and acquire the machine, and then with a small subscription fee of the cloud, you can avail all the benefits of Nadi Pariksha machine along with patient management software, and that would be the only machine available in the market which can help you out to all the 5 levels of Sahaj and Saral Nadi Pariksha in the record. $20 ಇಂದ ಕಮ್ಮಿ ವೆಚ್ಚದಲ್ಲಿ ನೀವು ಒಂದು ಮಿಷನ್ ಅನ್ನು ಅವರು ಕೊಡಿಸುತ್ತಾರೆ. ಅದು ಮತ್ತೆ ಸ್ವಲ್ಪ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕೊಡಬೇಕಾಗುತ್ತದೆ. ಅದರಿಂದ ನಿಮಗೆ ಸರಳ ಸಹಜ ನಾಡಿಯ ಎಲ್ಲ ವಿಷಯಗಳನ್ನು ಅದರಲ್ಲಿ ನೀವು ನೋಟ್ ಮಾಡಿ ಅದನ್ನ ನೀವು ಕ್ಲೌಡ್ ಅಲ್ಲಿ ಹಾಕಿ ಪ್ರತಿ ಪೇಷಂಟಿನ ಮಾಹಿತಿಯನ್ನು ಸಂಗ್ರಹಿಸಬಹುದು. And this deposit is refundable. ಈ ಡೆಪಾಸಿಟ್ ವಾಪಸ್ ಕೊಡಬಹುದು ಬೇಕಾದರೆ. So that makes it free of cost machine. ಹಾಗಾಗಿ ಇದು ಉಚಿತವಾದ ನಾಡಿ ಮಿಷಿನ್ ಆಗಿರುತ್ತದೆ. So this machine will be available to all in another 1.5 months. ಇದನ್ನು 1.5 ತಿಂಗಳ ಒಳಗೆ ಮಿಷಿನ್ ಅನ್ನ ಎಲ್ಲರಿಗೆ ತಲುಪಿಸುವ ಹಾಗೆ ಸಂಜಯ್ ಜಿ ಅವರು ಶ್ರಮ ಪಡುತ್ತಿದ್ದಾರೆ. Those in the group who wants to have this machine can join a Telegram group, because WhatsApp group is too small to accommodate the required number of the inquiries which we are getting now. So from WhatsApp group, we have shifted ourselves to a Telegram group. So I request all to join the Telegram group through a link provided in the group, WhatsApp group for Kannada. ಈ ಸಂಜಯ್ ಜಿ ಅವರ ನಾಡಿ ಪರೀಕ್ಷೆಯ ಮಿಷಿನ್ ಅನ್ನ ಬೇಕು ಎನ್ನುವರು ಹೊಸ ಟೆಲಿಗ್ರಾಮ್ ಗ್ರೂಪ್ ರೆಡಿ ಆಗುತ್ತಿದೆ. ಆ ಲಿಂಕು ಕನ್ನಡ ನಾಡಿ ಮಹಾಯಜ್ಞ ಗ್ರೂಪ್ ಅಲ್ಲಿ ಕೊಡಲಾಗುತ್ತದೆ. ಆ ಲಿಂಕ್ ಅನ್ನ ನೀವು ಒತ್ತಿ ಟೆಲಿಗ್ರಾಮಿಗೆ ಸೇರಿ ಅಂತ ಸಂಜಯ್ ಜಿ ಹೇಳುತ್ತಿದ್ದಾರೆ. Ayurveda also has taken part in my birthday celebrations, and they have provided a free subscription for every single person who is going to use my code. I'll be sharing the code with you for joining Ayurveda, so they can avail absolutely all services on Ayurveda application free of cost.
ಆಯುರ್ವೇದಂ ಅಲ್ಲಿ ಸ್ವಲ್ಪ ಪೇಡ್ ಸರ್ವಿಸ್ ಇದೆ. ಆಯುರ್ವೇದಂ ಕೂಡ ಈ ನಾಡಿ ಮಹಾಯಜ್ಞದಲ್ಲಿ 60ನೇ ಹುಟ್ಟುಹಬ್ಬದ ಸಂಜಯ್ ಜಿ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ಅವರು ಒಂದು ಕೋಡ್ ಕೊಡುತ್ತಾರೆ, ಈಗ ಅದು ನಿಮ್ಮ ಗ್ರೂಪ್ ನಲ್ಲಿ ಇರುತ್ತದೆ. ಅದನ್ನ ಬಳಸಿ ನೀವು 10 ದಿನಗಳ ಮಟ್ಟಿಗೆ ಅದನ್ನ ಬಳಸಿ ನೀವು ನಾಡಿ ಪರೀಕ್ಷೆಯ ವಿಷಯಗಳನ್ನ ನೋಡಬಹುದು. So this is all from my side and my team. We both are open for question and answers. If you have any questions, you can shoot it at us. ಸಂಜಯ್ ಜಿ ಹೇಳುವುದೇನೆಂದ್ರೆ ಇಷ್ಟೇ, ನಿಮಗೆ ತಿಳಿ ಬಯಸುತ್ತಿರುವುದು. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನಮ್ಮನ್ನು ಕೇಳಬಹುದು, ನಾವು ಉತ್ತರಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ. ಯಾರು ಪ್ರಶ್ನೆ ಇದ್ರೆ ಪ್ಲೀಸ್ ಕೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಡಾಕ್ಟರ್ ಭರತ್ ಅಂತ. ಹೇಳಿ. Can I ask a question directly to Sanjay? Directly you can ask. You can. Yes, sir. Sir, just like in Ayurveda we have different prakritis like Vata Prakriti, Pitta Prakriti, Kapha Prakriti. Is there any dominance of Nadi is normal to that person or that Prakriti in that particular time? Every Prakriti has its own set of activity within entire physiology. So Nadi, I am surprised by your question because you are claiming to be types of Nadi. There are no types of Nadi. Nadi is just an expansion of the artery because of the blood flowing through it. And that flow of the blood has multiple reasons to alter because of and one of the factors is Prakriti. So the flow is going to remain the same. There are no special Nadis as such for every Prakriti, but yes, you can understand the Prakriti through the examination of the pulse. Sir, then how can we differentiate between the physiology and pathology, sir? Because Prakriti itself is non-pathological predominance of doshas. Wonderful. Such a wonderful question, but that is reason is probably you have not heard Sairam carefully. This question would not have arisen. On the very onset, when he started explaining the Nadi Pariksha, after the initial information, when he spoke of Tvarita Stara is immediate expression. First thing he denoted was the pulse is pricking or soft. The pricking pulse indicates the pathological condition in that particular point of time. And soft pulse indicates the physiological condition at that point of time. And this happens because of the alteration in the blood flow, and which has been very well documented and understood. So when the pulse is pricking, it is pathological. When the pulse is soft, it is physiological. Physiology is going to remain the physiology. Nadi Pariksha don't change the physiology. Neither it does alter the pathology, but Nadi Pariksha don't change the physiology, but it remains. It definitely alters. Remember, I'm using very cautiously the words. It alters the pathology because of the very subtle law of which has been laid down by the quantum physics. When your attention goes to some irregularity in the nature takes all the care to bring back that irregularity towards normalcy. The same thing happened in the Nadi. When a Nadi expert examines the Nadi, he identifies certain irregularity. Those irregularities starts getting reduced and a normalcy is established. And that is why probably all of you are practitioners. This experience must be there with everybody. That patient tells you, Dr. Saab, when we meet you, when I just see you, my disease goes off. When you touch me, my disease goes off. I feel absolutely healed. And this is not Maya alone. It need not have the knowledge of Nadi Pariksha at all. It is an inbuilt phenomena for examination by physician of the patient. That kind of thing which happens
through Nadi Pariksha. The irregularity can become normal, but physiology don't change to pathology through Nadi Pariksha. Okay, thank you, sir. Any more questions? You should feel free to call, ask me the questions. If you are afraid of asking it here in front of everybody, you can put it in the group. You can put it in the chat. Sairam will help me out to translate it and read it for me, so I can answer. He probably is a better person to answer certain questions. Yes. Any more questions? Remember, this is a myth. I tell you, this is a myth. This is an absolute myth that pathology Nadi changes and physiology Nadi changes. Nadi remains the same. Nadi doesn't change. The flow alters. Flow alters, so beat alters. The expansion of the Nadi alters. So overall, if you just keep your fingers on the pulse, if you can. Does anybody ಬೆರಳುಗಳನ್ನ ನೋಡಿ ಅವರೊಂದು ಪ್ರಯೋಗ. Can you just tell them in Kannada? Is anybody is able to feel the entire pulse, or they only feel the pulsations? ಯಾರಾದ್ರೂ ಪೂರ್ತಿ ಪಲ್ಸ್ ಮಾಡ್ಲಿಕ್ಕಾಗುತ್ತಾ ಅಥವಾ ಪಲ್ಸೇಷನ್ ಅಂದ್ರೆ ನಿಮಗೆ ನಾಡಿ ಮಿಡಿತ ಮಾತ್ರ ಕಾಣುತ್ತದೆ ಅದು ನಾಡಿ ಅನುಭವ ಆಗುತ್ತದೆ ಅಂತ ಕೇಳ್ತಿದ್ದಾರೆ. ಯಾರಿಗಾರು ನಾಡಿ ಕಾಣುತ್ತದೋ ಅಥವಾ ನಾಡಿ ಮಿಡಿತ ಕಾಣುತ್ತದೋ ಅಂತ ಕೇಳುತ್ತಿದ್ದಾರೆ. There is some question in the chat. Can you read it for me? Sir, they are asking how to diagnose. Please share your experience of Nadi in diagnosing any disease. Of course, this is not the scope for the telling you the entire diagnostic process, but I can share you some. Like, we had almost similar Nadi, but only alteration was in the Dhatu. Almost similar Nadi, but only alteration was in the Dhatu, where once we found Asti Dhatu, the entire Nadi was stating some kind of disease in the joints. But when we found Asti Dhatu in the last level, the diagnosis was confirmed as Sandhigat Vata. In another patient, we found Rakta Dhatu. Rest of the Nadi was all similar. Rest of the Nadi was all similar. But instead of Asti Dhatu, there I found it, instead of index finger, I found it more dominant Nadi on the middle finger. And the diagnosis ultimately changed from Sandhigat Vata to Vata Rakta. In one patient, Nadi was almost similar. Only thing is it was a little warm. It was warm and felt in the ring finger at the Dhatu level. So the diagnosis became of Abvata. Nadi remained the same. Only thing is these alterations at various levels together can impact the diagnosis. So you have to be very cautious while making a diagnosis. You have to put all the 5 informations together and then come out with the diagnosis. You cannot diagnose with single level. If you find Asti and not rest of the Nadi is not considered, you cannot put him under Sandhigat Vata. You can be a hazardous person for the world. You will be a bad doctor. So, can you just explain this? ಸಂಜಯ್ ಜಿಯವರು ಹೇಳೋ ಪ್ರಕಾರ ಹೆಚ್ಚಿನ ಮಾಹಿತಿ ಒಂದೇ ಆಗಿದ್ದು ಸಂಧಿ ಕಳಸ್ತರದಲ್ಲಿ ಸಂಧಿ ಧಾತು ಅಸ್ಥಿ ಧಾತುವ ಬಗ್ಗೆ ಮಾಹಿತಿ ಸಿಕ್ಕಿದಾಗ ಅದು ಸಂಧಿವಾತವಾಗುತ್ತದೆ. ಎಲ್ಲ ಮಾಹಿತಿ ಹಾಗೆ ಇದ್ದು ರಕ್ತಧಾತು ಬಂದಾಗ ಅದು ವಾತರಕ್ತ ಆಗುತ್ತದೆ. ಅದೇ ರೀತಿ ನಮಗೆ ಉಂಗುರ ಬೆರಳಲ್ಲಿ ಸ್ವಲ್ಪ ಬಿಸಿಯಾದ ತ್ವರಿತಗತಿಯಲ್ಲಿ ಸಿಕ್ಕಿದಾಗ ಅದು ಆಮವಾತವಾಗುತ್ತದೆ. ಹಾಗೆ ಒಂದೇ ಸ್ತರದಲ್ಲಿ ನಾವು ನಾಡಿ ಪರೀಕ್ಷೆಯ ಸಮಗ್ರ ರೋಗ ನಿರ್ಣಾಯಕವನ್ನು ಮಾಡದೆ ಎಲ್ಲ ಸ್ತರಗಳನ್ನು ಹಂತಗಳನ್ನು ಪರಿಶೀಲಿಸಿ ಒಟ್ಟಿಗೆ ನೋಡಿ ರೋಗ ನಿರ್ಣಯಕ್ಕೆ ಬರಬೇಕೆಂದು ಸಂಜಯ್ ಜಿ ಅವರ ಅಭಿಪ್ರಾಯ. Sahaj Saral Nadi Pariksha do not have Nadi of the diseases. ಸಹಜ ಸರಳ ನಾಡಿ ಪರೀಕ್ಷೆ ಡಿಸೀಸ್ ಅಂದ್ರೆ ರೋಗದ ಬಗ್ಗೆ ಮಾಹಿತಿ ಕೊಡುವುದಿಲ್ಲ. It is a 5-level diagnostic tool. ಅದು 5 ಹಂತದ ರೋಗ ನಿರ್ಣಾಯಕ ಪ್ರಕ್ರಿಯೆಯಾಗಿದೆ. Roga Nadi can be identified in single who check only one level of Nadi. ರೋಗವನ್ನು ಒಂದೇ ಬೆರಳಲ್ಲಿ
ಒಂದೇ ಸ್ತರದಲ್ಲಿ ಕೆಲವೊಮ್ಮೆ ನೋಡಬಹುದು, ಕೆಲವರು ಮಾಡುತ್ತಾರೆ. For example, Basavarajyam at one spot says the Nadi is like python. ಬಸವರಾಜ್ಯದಲ್ಲಿ ಒಂದು ಉಲ್ಲೇಖ ಇದೆ, ನಾಡಿ ಹೆಬ್ಬಾವಿನ ತರ ಅಂತ. So that python type Nadi is an indicative of Kafajagrahani. ಆ ಹೆಬ್ಬಾವಿನ ತರ ನಾಡಿ ಮಿಡಿತ ಸಿಕ್ಕಿದಲ್ಲಿ ಅದು ಕಫ ಗ್ರಹಣಿಯ ಸಂಕೇತವಾಗಿದೆ. Mruta Sarpavata Nadi is indicative of Vata Jagrahani. ಸತ್ತ ಹೆಬ್ಬಾವಿನ ನಾಡಿ ಮಿಡಿತವು ವಾಚದ ಗ್ರಹಣಿಯ ಸಂಕೇತವಾಗಿದೆ. One more example has been given in another book called Vaidya Vinod Sahita, that a snake which has just slipped out of the clutches of the Garuda eagle. ಇನ್ನೊಂದು ವಿನೋದ ಸಂಹಿತೆಯಲ್ಲಿ ಹಾವು ಗರುಡನಿಂದ ತಪ್ಪಿಸಿಕೊಂಡ ಸರ್ಪದ ಹಾಗೆ. This particular Nadi is of Pitta Jagrahani. ಇದು ಪಿತ್ತಜ ಗ್ರಹಣಿಯ ಸಂಕೇತವಾಗಿದೆ. But this all things can be learned once you master the Sahaja Saral Nadi Pariksha. I always tell, please. ಇದೆಲ್ಲ ನೀವು ಸಹಜ ಸರಳ ನಾಡಿ ಪರೀಕ್ಷೆಯನ್ನ ಹಸ್ತಗತವಾಗಿ ಅದರಲ್ಲಿ ಉತ್ತೀರ್ಣವಾದಾಗ ಈ ಎಲ್ಲ ಪ್ರಕ್ರಿಯೆಗಳು ಅಂದ್ರೆ ಒಂದು ಸ್ತರದಲ್ಲಿ ನೋಡುವ ನಾಡಿ ಬಗ್ಗೆ ನೀವು Sahaja Saral Nadi is ABCD of the Nadi. ಸಹಜ ಸರಳ ನಾಡಿ ಪರೀಕ್ಷೆಯು ABCD ನಾಡಿಯ ಪ್ರಕ್ರಿಯೆಯಾಗಿದೆ. I call myself as primary teacher of Nadi Pariksha. ಸಂಜಯ್ ಜಿ ಯಾವಾಗ್ಲೂ ಹೇಳೋದುಂಟು, ಅವರು ಪ್ರೈಮರಿ ಟೀಚರ್ ನಾಡಿ ಪರೀಕ್ಷೆ ಇದ್ದಂತ. So once ABCDs, then we can write down the words, then you can write down the sentences and the paragraphs. But for that, you first master this basics ABCDs. ಫಸ್ಟ್ ABCD ಆದ ಮೇಲೆ ವಾಕ್ಯ ಮಾಡಿ ಮತ್ತೆ ನಾವು ಒಂದು ಪ್ಯಾರಾಗ್ರಾಫ್ ಅನ್ನು ಬರೆಯಬಹುದು. ಫಸ್ಟ್ ಗೆ ABCD ಕಲಿಯುವುದು ತುಂಬಾ ಮುಖ್ಯವಾಗುತ್ತದೆ. ನನ್ನ ಅನುಭವದಲ್ಲಿ ಹೇಳುವುದಾದರೆ ಸಂಜಯ್ ಜಿಯವರು ನಿಜವಾಗ್ಲೂ ಸರಿಯಾದ ರೀತಿಯಲ್ಲಿ ಸುಲಭವಾದ ರೀತಿಯಲ್ಲಿ ABCD ಅನ್ನು ಕಲಿಸಿಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ಸು ಅದಕ್ಕೆ ಗ್ಯಾರಂಟಿ ಕೊಡುತ್ತಾರೆ. The Mahayagya was meant for revisiting the Nadi. If you have read it, the initial communicate what we have given to you all, it was specifically meant for revisiting the Nadi. But then we found that many of the newcomers joined the Mahayagya. So that is why we altered the little course and tried to give you some information as an introductory part for Nadi Pariksha. I hope those who want to learn can contact K. Sairam ji. He is one of the finest Nadi Guru, and he will conduct Nadi Pariksha courses in Kannada. In case if you wish to have me there, I'll be there. So you can talk to and message Sairam ji. So he looks after my Kannada division of Nadi training. So anything which can be done. So any more questions? So can you just tell them if there is a Kannada if people wanted a Kannada class, we can plan. ಕನ್ನಡದಲ್ಲಿ ನಾಡಿ ಪರೀಕ್ಷೆಯ ಬಗ್ಗೆ, ಸಹಜ ಸರಳ ನಾಡಿ ಪರೀಕ್ಷೆಯ ಬಗ್ಗೆ ಮಾಹಿತಿ ಬಿದ್ದು ಕಾರ್ಯಾಗಾರ ಅಟೆಂಡ್ ಮಾಡಬೇಕು ಅಂತ ಇಷ್ಟ ಇದ್ರೆ ನನಗೆ ಸಂಪರ್ಕಿಸಲು ವೈದ್ಯ ಸಾಯಿರಾಮ್ ಅನ್ನು ಸಂಪರ್ಕಿಸಲು ಸಂಜಯ್ ಜಿ ಹೇಳಿದ್ದಾರೆ. ಈ ಕನ್ನಡ ಮಹಾಯಜ್ಞ ನಾಡಿ ಮಹಾಯಜ್ಞವು ಇನ್ನೊಂದ್ಸಲ ರಿವಿಷನ್ಗೋಸ್ಕರ ಮಾಡಿರುವಂತಹ ಕಾರ್ಯಾಗಾರ. ಆದರೆ ತುಂಬಾ ಜನ ಹೊಸಬರು ನಾಡಿ ಪರೀಕ್ಷೆಯ ಬಗ್ಗೆ ತುಂಬಾ ಒಲವು ಮಾಡಿದ ಕಾರಣ ಈ ಫಾರ್ಮ್ಯಾಟ್ ಅನ್ನು ಸ್ವಲ್ಪ ಚೇಂಜ್ ಮಾಡಿ ಬೇಸಿಕ್ಸ್ ಮಾಹಿತಿಯನ್ನು ಕೊಡಲಾಗಿದೆ. ಈಗ ಸ್ವಲ್ಪ ಡೀಟೇಲ್ ಅಲ್ಲಿ ಮತ್ತೆ ಕ್ಲಿನಿಕಲ್ ಯೂಸ್ ಆಗುವ ಹಾಗೆ ನಿಮ್ಗೆ ನಾಡಿ ಪರೀಕ್ಷೆಯ ಬಗ್ಗೆ ಸಹಜ ನಾಡಿ ಪರೀಕ್ಷೆಯ ಮಾಹಿತಿ ಬೇಕಾದಲ್ಲಿ ನನ್ನನ್ನ ಕನ್ನಡಕ್ಕೋಸ್ಕರ ಬೇಕಾದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲರ ಅವರು ಇಂಗ್ಲಿಷು, ಹಿಂದಿ ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಾಗ ಮಾಡ್ತಾ ಇರ್ತಾರೆ. ತುಂಬಾ ಕಾಸ್ಟ್ಲಿ ಕೂಡ ಅಲ್ಲ ಅವರ ಕೋರ್ಸು. ಮತ್ತೆ ಅವರು ಬರೆದ ಪುಸ್ತಕಗಳು ಸಿಗುತ್ತದೆ. ಹಾಗೆ ನೀವು ಬೇಕಾದಲ್ಲಿ ಗ್ರೂಪಿನಲ್ಲಿ ನೀವು ನಮ್ಗೆ ಮಾಹಿತಿ ಹಂಚಬಹುದು. ನೋಡಿಬಿಟ್ಟು ನಾವು ನಿಮಗೆ ರಿಪ್ಲೈ ಕೊಡುತ್ತೇವೆ.
If you have more than 30 people, we can plan anytime. 30ರಿಂದ ಜಾಸ್ತಿ ಜನ ಇದ್ದಲ್ಲಿ ಯಾವಾಗ ಬೇಕಾದ್ರೆ ಮಾಡಬಹುದು ಅಂತ ಸಂಜಯ್ ಜಿ ಹೇಳ್ತಿದ್ದಾರೆ. ಕನ್ನಡ ಬೇಕಾದಲ್ಲಿ ಕನ್ನಡ, ಇಲ್ಲ ಹಿಂದಿ ಇಂಗ್ಲಿಷ್ ಬೇಕಾದಲ್ಲಿ ಅವರನ್ನು ಸಂಪರ್ಕಿಸಿ ಮಾಡಬಹುದು. So, any more questions? No? So, I really... Yes? They have asked contact numbers. I'll send in the group. They've asked contact number. I'll send in the group, sir. So, my contact number, I can tell them right now, 9819 232755. My email ID is very simple. Nadi Guru, NO1, numerical 1. Nadi Guru number 1, like Kuli number 1, Nadi Guru number 1, @gmail.com. Hero number 1, Kuli number 1. So I am Nadi Guru number 1. So we can always contact me and feel free. This group will be alive for some time. So you can feel free to send any messages, any other messages there, because I could not read. Okay. So thank you very much, everybody, for sparing your valuable time on this very Sunday, your holiday. And I hope you have learned certain things here in this Nadi Mahayagya. Thanking you once again and hoping to see you sometime soon. And I hope you will start practicing Nadi Pariksha and gain the name and fame. Thank you very much. Sairam, you want to say something, or should I conclude? Yes, sir. Thank you, sir. And happy birthday wishes from all of us and our team. And take care, sir. You are very valuable to us, and please keep guiding to us throughout our lives, sir. That is why I want many people to do this job. Now I am getting old, and you are the people who are going to carry forward this flag. And you are one of the early torch bearers of this legacy. So I'm sure that you will be handling the things better in the future. Thank you, Dr. Sairam. Sure, sir. Thank you.